ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ, ಸಂಧ್ಯಾಧಿಕರಣ. ಮೊದಲನೇ ಅಧಿಕರಣ ಇದು. ಸಂಧೆ ಸೃಷ್ಟಿರಾಹಿ. ಇಲ್ಲಿ ಸಂಧ್ಯದಲ್ಲಿ ಈ ಸೃಷ್ಟಿ ಎನ್ನುವಂತಹದ್ದು ಇದು ತೋರ್ತದ. ಹ್ಯಾಕ್ ತೋರ್ತದ? ಸತ್ಯವಾಗಿ ತೋರ್ತದ ಅಂತೇಳಿ ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ. ಈ ಸೂತ್ರದೊಳಗೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ. ಅದನ್ನ ಭಾಷ್ಯದಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಅತಿಕ್ರಾಂತೆ ಪಾದೆ ಪಂಚಾಗ್ನಿ ವಿದ್ಯಾಂ ಉದಾವೃತ್ಯ ಜೀವಸ್ಯ ಸಂಸಾರ ಗತಿ ಪ್ರಭೇದ ಪ್ರಪಂಚಿತಃ. ಅತಿಕ್ರಾಂತೆ ಅಂದ್ರೆ ಹಿಂದ ಗತಿಸಿ ಹೋಗಿರ್ತಕ್ಕಂಥ ಒಂದು ಪಾದದಲ್ಲಿ, ಅಂದ್ರೆ 3ನೇ ಅಧ್ಯಾಯ 1ನೇ ಪಾದದಲ್ಲಿ ಅಂತ. ಅಲ್ಲಿ ಯಾವ ವಿಚಾರವನ್ನು ಹೇಳಿದೀವಿ ಅಂತಂದ್ರೆ ಪಂಚಾಗ್ನಿ ವಿದ್ಯಾ ಉದಾವೃತ್ಯ. ಪಂಚಾಗ್ನಿ ವಿದ್ಯೆ ಎನ್ನುವಂತಹದ್ದನ್ನ ಉದಾಹರಿಸಿ ಅಂತ ಪೂರ್ವ ಅಧಿಕರಣದೊಳಗ, ಪೂರ್ವ ಒಂದು ಹಿಂದಿನ ಪಾದದೊಳಗಂತ ಅಲ್ಲಿ ಪಂಚಾಗ್ನಿ ವಿದ್ಯೆ ಬಗ್ಗೆ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದ್ರಾಗೆಲ್ಲ ಹಿಂದದ್ರ ಬಗ್ಗೆ ಚರ್ಚೆ ಆಗೈತೆ ಅಂತದು. ಇದನ್ನ ಮಾಡಿಕೊಂಡು ಉದಾಹೃತಿ ಜೀವಸ್ಯ ಸಂಸಾರ ಗತಿ ಪ್ರಭೇದ ಪ್ರಪಂಚಿತ. ಅಂದ್ರೆ ಜೀವನ ಒಂದು ಗತಿ ಎನ್ನುವಂತಹದ್ದು. ಜೀವ ಅಲ್ಲಿ ಚಂದ್ರಮಂಡಲಕ್ಕೆ ಹೋಗೋದ್ರ ಬಗ್ಗೆ, ಅದರಲ್ಲಿ ಇಷ್ಟ ಪೂರ್ತ ದತ್ತ ಅನ್ನುವಂತ ಕರ್ಮಾದಿಗಳನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಅವನು ಚಂದ್ರನನ್ನ ಹೋಗಿ ಸೇರ್ತಾ ಇದ್ದಾನೆ. ಮತ್ತಲ್ಲಿ ಕರ್ಮ ಫಲವನ್ನ ಉಪಭೋಗ ಮಾಡಿ ಅವನು ಹೇಗೆ ಇಳಿದು ಬರ್ತಾ ಇದ್ದಾನೆ. ಚಂದ್ರಮಂಡಲದಿಂದ ಆಕಾಶ ಮಂಡಲ, ಆಮೇಲೆ ವಾಯುಮಂಡಲ, ಧೂಮಮಂಡಲ, ಆಮೇಲೆ ಮೇಘಮಂಡಲ, ಅಭ್ರಮಂಡಲ, ಆ ಬಳಿಕ ವರ್ಷ ಮಳೆಗಳಾಗಿ ವ್ರೀಹ್ಯಾದಿಗಳಲ್ಲಿ ಅಂದ್ರೆ ಭತ್ತ ದವಸ ಧಾನ್ಯಗಳಲ್ಲಿ ಸೇರ್ಕೊಂಡು ಅದನ್ನ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಸೇವನ ಮಾಡಿದಾಗ ಈ ಶರೀರದೊಳಗೆ ಪಿಂಡವಾಗಿದಾಕತಿ. ಮುಂದೆ ಅವನು ಮರ್ತ್ಯಲೋಕದಲ್ಲಿ ಜನ್ಮವನ್ನು ತಾಳ್ತಾನೆ ಅಂತ. ಅದ್ರ ಬಗ್ಗೆ ಎಲ್ಲ ಹಿಂದಿನ ಇದ್ರೊಳಗ ಸಂಸಾರ ಗತಿ ಪ್ರಭೇದ, ಆ ಜೀವನ ಒಂದು ಸಂಸಾರ ಗತಿಯ ಒಂದು ಒಳಭೇದ ಅನ್ನುವಂತಹದ್ದನ್ನ ಅಲ್ಲಿ ವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಪ್ರಪಂಚಿತ ಅಂತಂದ್ರೆ ಅದನ್ನು ವಿಸ್ತರಿಸಲಾಗಿದೆ ಅಂತ. ಸಂಸಾರ ಗತಿ ಪ್ರಭೇದ ಅಂದ್ರೆ ಜೀವನ ಒಂದು ಸಂಸಾರ ಗತಿ ಅನ್ನುವಂತಹದ್ದು, ಅದ ಒಂದು ಒಳಭೇದ ಅನ್ನುವಂತಹದ್ದು ಏನಿದೆ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ದೀವಿ. ಇದಾನಿಂತು ಅಂದ್ರೆ 2ನೇ ಪಾದದಲ್ಲಿ, ಈ 3ನೇ ಅಧ್ಯಾಯ 2ನೇ ಪಾದದಲ್ಲಿ ಈಗೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ತಸ್ಯೈವ ಅವಸ್ಥಾಭೇದ ಪ್ರಪಂಚತೆ. ತಸ್ಯೈವ ಅಂದ್ರೆ ಆ ಜೀವನದ್ದೇ ಅಂತ. ಆ ಜೀವನಿಗೆ ಬರ್ತಕ್ಕಂಥ ಅವಸ್ಥಾಭೇದಗಳು ಅಂದ್ರೆ ಯಾವ್ಯಾವ ಅವಸ್ಥೆಯನ್ನ ಜೀವ ಪಡಿತಾ ಇದ್ದಾನೆ. ಇಲ್ಲಿ ಜಾಗ್ರ, ಸ್ವಪ್ನ, ಸುಷುಪ್ತ್ಯಾದಿ ಅವಸ್ಥೆಗಳು ಬರ್ತಾ ಇದ್ದಾವಲ್ರಿ. ಆ ಅವಸ್ಥಾಭೇದಗಳನ್ನ ಇಲ್ಲಿ ನಾವು ವಿವರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚತೆ ಅಂತಂದ್ರೆ ಅದನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದೀವಿ. ಇದಮಾಮನಂತಿ ಸಯತ್ರ ಪ್ರಸ್ವಪಿತಿ ಇತ್ಯುಪಕ್ರಮ್ಯ. ಇದು ಬೃಹದಾರಣ್ಯಕೋಪನಿಷತ್ನಲ್ಲಿ ಬರ್ತಕ್ಕಂಥ ಒಂದು ಮಂತ್ರ. ಸಹ ಅಂದ್ರೆ ಆ ಜೀವನು ಅಂತ. ಯತ್ರ ಪ್ರಸ್ವಪಿತಿ ಅಂದ್ರೆ ಎಲ್ಲಿ ನಿದ್ರೆ ಮಾಡ್ತಾ ಇದ್ದಾನೋ ಅಂತ ಹೇಳಿ ಅಲ್ಲಿ ಪ್ರಾರಂಭ ಮಾಡ್ತು ಮಂತ್ರ ಅನ್ನುವಂತಹದ್ದು. 4ನೇ ಅಧ್ಯಾಯ 3ನೇ ಖಂಡ 9ನೇ ಮಂತ್ರದೊಳಗ ಸಯತ್ರ ಪ್ರಸ್ವಪಿತಿ ಅಂತೇಳಿ ಉಪಕ್ರಮ್ಯ. ಮುಂದೆ 10ನೇ ಮಂತ್ರದೊಳಗೆ
ನಾಲ್ಕನೇ ಮೂರನೇ ಖಂಡ 10ನೇ ಮಂತ್ರದೊಳಗೆ ಏನು ಹೇಳ್ತು? ನ ತತ್ರ ರಥ ನ ರಥಯೋಗ ನ ಪಂಥಾನೋ ಭವಂತಿ ಅಥ ರಥಾನ್ ರಥಯೋಗಾನ್ ಪತಸೃಜತೆ. ತತ್ರ ನ ರಥ. ನೋಡ್ರಿ, ಸ್ವಪ್ನದೊಳಗ ಅಲ್ಲಿ ರಥಗಳಿಲ್ಲ. ನ ರಥಯೋಗ, ಮತ್ತ ಆ ರಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಯಾವುದೇ ಒಂದು ದಾರಿಗಳಿರುವುದಿಲ್ಲ. ಮತ್ತಲ್ಲಿ ನ ರಥ ರಥಯೋಗ ನ ಪಂಥಾನಃ, ಅಂದ್ರಲ್ಲಿ ಮಾರ್ಗಗಳು, ಮತ್ತಲ್ಲಿ ಕುದುರೆಗಳಾಗಲಿ, ರಥಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುದುರೆಗಳಾಗಲಿ ಅಥವಾ ದಾರಿಗಳಾಗಲಿ ಇರೋದಿಲ್ಲ. ರಥಯೋಗ ಅಂತಂದ್ರೆ ಕುದುರೆಗಳು ಅಂತ. ಅಲ್ಲಿ ರಥ ಆಗಲಿ, ರಥಯೋಗ ಅಂದ್ರೆ ರಥವನ್ನು ಚಲಿಸ್ಕೊಂಡು ಹೋಗ್ತಕ್ಕಂಥ ಕುದುರೆಗಳಾಗಲಿ, ನ ಪಂಥಾನಃ, ಮತ್ತು ಅಲ್ಲಿ ಮಾರ್ಗ ರಸ್ತೆಗಳು ಕೂಡ ಅಲ್ಲಿ ಇರೋದಿಲ್ಲ. ಎಲ್ಲಿ? ಸ್ವಪ್ನದೊಳಗೆ. ಭವಂತಿ ಅಥ ರಥಾನ್ ರಥಯೋಗಾನ್ ಪಥಸೃಜತೆ. ಅಲ್ಲಿ ರಥಗಳನ್ನ ಮತ್ತು ಕುದುರೆಗಳನ್ನ ಮತ್ತು ಪಥ ಅಂದ್ರೆ ಮಾರ್ಗವನ್ನ ಸೃಜತೆ, ಅದನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ. ಯಾರು? ಈ ಜೀವನಾಗಿರ್ತಕ್ಕಂಥವನು ಕನಸಿನೊಳಗ ಅಲ್ಲಿ ರಥಗಳನ್ನ ಕುದುರೆಗಳನ್ನ ಮಾರ್ಗವನ್ನ ಅವನು ಸೃಜಿಸುತ್ತಾನೆ, ಅಂದ್ರೆ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಶ್ರುತಿಯೊಳಗ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ತತ್ರ ಸಂಶಯ, ಇಲ್ಲಿ ನಮಗ ಒಂದು ಸಂಶಯ ಈ ಮಂತ್ರದೊಳಗ. ಯತ್ರ ಯತ್ರ ಪ್ರಸೃಪಿತಿ ಅಂತ ಪ್ರಾರಂಭ ಮಾಡಿ ಅವನು ಯಾವಾಗ ನಿದ್ರೆಗೆ ಹೋಗ್ತಾ ಇದ್ದಾನೋ, ನಿದ್ರೆಗೆ ಹೋದ್ಮೇಲೆ ಸ್ವಪ್ನ ಬೀಳುದ್ರಿ. ಇವಾಗ ಯಾವಾಗ ಮಲಗ್ತೇವೆ, ನಿದ್ರೆಗೆ ಹೋಗ್ತೀವಿ, ಅವಾಗ ಸ್ವಪ್ನ ಬೀಳ್ತದೆ. ಆ ಸ್ವಪ್ನದಲ್ಲಿ ಅಲ್ಲಿ ನಿಜವಾಗಿಯೂ ರಥನೂ ಇಲ್ಲ, ಕುದುರೆಗಳು ಇಲ್ಲ, ಮಾರ್ಗನೂ ಇಲ್ಲ. ಆದ್ರೆ ಜೀವ ಏನ್ ಮಾಡ್ತಾ ಇದ್ದಾನೆ? ಅಲ್ಲಿ ರಥ ಅಂದ ಕೂಡಲೇ ರಥ ನಿರ್ಮಾಣ ಆಗಿ ಹೋಗ್ಬಿಡ್ತು, ಕುದುರೆ ಅಂದ ಕೂಡಲೇ ಕುದುರೆ ನಿರ್ಮಾಣ ಆಗಿ ಹೋಗ್ಬಿಡ್ತು, ಮತ್ತು ಮಾರ್ಗ ರಸ್ತಾ ಬೇಕಂದ ಕೂಡಲೇ ಅದು ರಸ್ತಾ ನಿರ್ಮಾಣ ಆಯ್ತು. ಇದನ್ನೆಲ್ಲ ಸೃಷ್ಟಿ ಮಾಡಿಕೊಳ್ಳೋರು ಯಾರು ಅಂತಂದ್ರೆ ಇಲ್ಲಿ ಜೀವ ಅಂತ. ಇಲ್ಲೇನ್ ಸಂಶಯ ಅಂತಂದ್ರೆ ಕಿಂ ಪ್ರಬೋಧ ಇವ ಸ್ವಪ್ನೇಪಿ ಪಾರಮಾರ್ಥಿಕಿ ಸೃಷ್ಟಿ ಆಹೋಸ್ವಿತ್ ಮಾಯಾಮಯಿ ಇತಿ. ಇವಾಗ ಪ್ರಬೋಧ ಇವ, ಪ್ರಬೋಧ ಅಂದ್ರೆ ಎಚ್ಚರ ಅಂತ. ಈ ಎಚ್ಚರ ಅನ್ನುವಂತಹದ್ದು ನಾವು ಪ್ರತಿ ದಿವಸ ಎಚ್ಚರ ಆಗ್ತೀವಿ. ಈ ಎಚ್ಚರದೊಳಗ ಈ ಪ್ರಪಂಚವನ್ನ ನಾವು ಕಾಣ್ತಾ ಇದ್ದೀವಿ. ನಮಗೆ ಎಚ್ಚರದೊಳಗ ಈ ಪ್ರಪಂಚ ಅನ್ನುವಂತಹದ್ದು ಕಾಣ್ತದ. ಹಾಗೆ ಸ್ವಪ್ನೇ ಅಪಿ, ಸ್ವಪ್ನದಲ್ಲಿಯೂ ಕೂಡ ಪಾರಮಾರ್ಥಿಕಿ ಸೃಷ್ಟಿ, ಅಂದ್ರೆ ಪಾರಮಾರ್ಥಿಕವಾಗಿರ್ತಕ್ಕಂಥ ಸೃಷ್ಟಿ. ಅಂದ್ರೆ ಈ ಹೆಂಗ ನಾವು ಎಚ್ಚರದೊಳಗೆ ಕಾಣತಕ್ಕಂಥ ವಸ್ತುಗಳು ಅವು ನಮಗ ದಿನ ನೋಡ್ತೀವಲ್ಲ ಹಂಗ ಇರ್ತಾವಿಲ್ರಿ. ಅವೇನ್ ನಮಗ ಬದಲಾವಣೆ ಆಗಂಗಿಲ್ಲ, ಅವು ಹೇಗಿರ್ತಾವೋ ಹಾಗೆ ಇರ್ತಾ ಇದ್ದಾವೆ ಅಂತ ಇಲ್ಲಿ. ಅದಕ್ಕ ಇಲ್ಲಿ ಏನು ಸಂಶಯ ಮಾಡ್ತಾ ಇದ್ದಾರೆ ಅಂತಂದ್ರೆ ರಥ ಕಿಂ ಪ್ರಬೋಧ ಇವ ಸ್ವಪ್ನೇಪಿ. ಪ್ರಬೋಧ ಇವ ಅಂತಂದ್ರೆ ಏನು? ಎಚ್ಚರಾವಸ್ಥೆಯಂತೆ ಅಂತ. ನಮ್ಗಲ್ಲಿ ಎಚ್ಚರಾವಸ್ಥೆ ಎನ್ನುವಂತಹದ್ದೇನು ಬರ್ತದಲ್ಲ, ಅದರಂತೆ ಆ ಕನಸಿನಲ್ಲಿಯೂ ಕೂಡ ಆ ವಸ್ತುಗಳು, ಅಲ್ಲಿ ನಾವು ಕಾಣತಕ್ಕಂಥ ವಸ್ತುಗಳು ಏನದಾವಲ್ಲ ಪಾರಮಾರ್ಥಿಕಿ, ಅವೇನು ಪರಮಾರ್ಥವಾಗಿ ಇರ್ತಕ್ಕಂಥವುಗಳು ಅಥವಾ ಮಾಯಾಮಯ, ಏನವು ಮಾಯಾಮಯಗಳಾಗಿದ್ದಾವೆಯೋ. ಮಾಯಾ ಸ್ವರೂಪ ಅಂದ್ರೆ ತೋರಿ ಅಡಗತಕ್ಕಂಥವುಗಳು ಅಂತ. ಯಾಕಂದ್ರೆ ಇವತ್ತು ಸ್ವಪ್ನ ಬಿದ್ದದ್ದು ನಾಳೆ ಇರಂಗಿಲ್ಲ. ಅದು ನಾಳೆ ಸ್ವಪ್ನನೇ ಬೇರೆ ಇರ್ತತಿ, ಇವತ್ತಿನ ಸ್ವಪ್ನನೇ ಬೇರೆ ಇರ್ತದೆ. ಆದ್ರೆ ನಾವು ಎಚ್ಚರದಲ್ಲಿ ಕಾಣತಕ್ಕಂಥ ವಸ್ತುಗಳು ಪಾರಮಾರ್ಥಿಕ ಅಂದ್ರೆ ಏನು? ಅವು ಬಾಧಿಸಿಕೊಂಡು ಹೋಗೋದಿಲ್ಲ ಅಂತ. ಈಗ ನಾವು ಏನು ಸ್ವಪ್ನದಲ್ಲಿ ಎಚ್ಚರದಲ್ಲಿ ಕಾಣ್ತೇವಲ್ರಿ, ಆ ವಸ್ತು ಹಾಗೆ ಇರ್ತಾವ. ಹಂಗ ಪಾರಮಾರ್ಥಿಕ ಅಂದ್ರೆ ಅಲ್ಲಿ ತ್ರಿಕಾಲ ಬಾಧಿತವಾದ ಪಾರಮಾರ್ಥಿಕ ಅಂತ ತಿಳ್ಕೊಳ್ಬಾರ್ದು. ಇದು ಮಾಯಾ ಮಾತ್ರ ಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಹೇಳ್ತಾರಲ್ರಿ. ಇಲ್ಲಿ ಅದ್ವೈತ ಅಂದ್ರೆ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ಪಾರಮಾರ್ಥಿಕ ಸತ್ತ ಉಳ್ಳದ್ದು. ಅಂದ್ರೆ ಮೂರು ಕಾಲದಲ್ಲಿ ಅದು ಬಾಧಿಸಿಕೊಳ್ಳುವುದಿಲ್ಲ ಅಂತ. ಭೂತಕಾಲ ಆಗಲಿ, ವರ್ತಮಾನ ಕಾಲ ಆಗಲಿ, ಯಾವುದು ಭವಿಷ್ಯತ್ ಕಾಲ ಆಗಲಿ,
ಮೂರು ಕಾಲದಲ್ಲಿ ಯಾವುದರಿಂದಲೂ ಯಾವುದು ಬಾಧ ಹೊಂದುವುದಿಲ್ಲವೋ ಅದು ಪಾರಮಾರ್ಥಿಕ ಅಂತ ಕರೀತಾರೆ. ಆದರೆ ಈ ಎಚ್ಚರದ ಪ್ರಪಂಚ ಅನ್ನುವಂಥದ್ದು ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ. ಆದ್ದರಿಂದ ಇದು ಬಾಧಾಯೋಗ್ಯ ಅಧಿಕರಣ ಉಳ್ಳದ್ದು ಅಂತ. ಅದಕ್ಕೆ ನಾವು ಈ ಪ್ರಪಂಚ ಮಿಥ್ಯಾ ಅಂತ ನಾವು ಕರೀತಾ ಇದ್ದೀವಿ. ಯಾಕಂದ್ರೆ ಬಾಧೆಗೊಳ್ತದಲ್ಲ, ಜ್ಞಾನದಿಂದ ಬಾಧೆಗೊಳ್ತದೆ. ಆದ್ರೆ ಇಲ್ಲಿ ಈ ವಿಚಾರ ನಡೆದದಲ್ಲ, ಈ ಕನಸು ಮತ್ತು ಎಚ್ಚರ ಇವುಗಳ ವಿಚಾರ ಬಂದದಿಲ್ಲಿ. ಅಂದ್ರೆ ವ್ಯಾವಹಾರಿಕ ದೃಷ್ಟಿಯಿಂದ ಈ ಪ್ರಪಂಚ ಅನ್ನುವಂಥದ್ದು ಇಲ್ಲಿ ನಮಗೆ ಸತ್ಯವಾಗಿ ತೋರ್ತದೆ. ಆದ್ರಿಂದ ಇದನ್ನ ನಾವು ಪಾರಮಾರ್ಥಿಕ ಅಂತ ಕರೆದೇವಿ. ಯಾಕಂದ್ರೆ ಇದು ಜ್ಞಾನದಿಂದ ಬಾಧಿತ ಆಗುವುದಿಲ್ಲ. ಜ್ಞಾನ ಅಂದ್ರೆ ಇದು ಬ್ರಹ್ಮಜ್ಞಾನ ಅಂತಲ್ಲ. ಯಾಕಂದ್ರೆ ಬ್ರಹ್ಮಕ್ಕಿಂತ ಬೇರೆ ಆದದ್ದೆಲ್ಲ ಅದು ಅನಿರ್ವಚನೀಯ ಅಂತ ಕರೀತಾರೆ ಅದನ್ನ. ಅನಿರ್ವಚನೀಯ ಅಂತಂದ್ರೆ ಅದನ್ನ ಸತ್ಯ ಅನ್ನಕ್ಕೆ ಬರಂಗಿಲ್ಲ, ಮಿಥ್ಯ ಅನ್ನಕ್ಕೆ ಬರಂಗಿಲ್ಲ, ಭಿನ್ನ ಅನ್ನಕ್ಕೆ ಬರಂಗಿಲ್ಲ, ಅಭಿನ್ನ ಅನ್ನಕ್ಕೆ ಬರಂಗಿಲ್ಲ, ಸಾವಯವ ಅನ್ನಕ್ಕೆ ಬರಂಗಿಲ್ಲ, ನಿರವಯವ ಅನ್ನಕ್ಕೆ ಬರಂಗಿಲ್ಲ. ಈ 9 ರೀತಿಯಿಂದ ಯಾವುದನ್ನ ನಿರ್ವಚನ ಮಾಡ್ಲಿಕ್ಕೆ ಹೇಳಕ್ ಬರುವುದಿಲ್ಲೋ ಅದಕ್ಕೆ ಅನಿರ್ವಚನೀಯ ಅಂತ ಕರೀತಾರೆ. ಈ ಜಗತ್ತನ್ನುವಂತಹದ್ದು ಇದು ಅಂದ್ರೆ ಶಾಸ್ತ್ರ ದೃಷ್ಟಿಯಿಂದ ಹೇಳಿದ್ರೆ ಇದು ಅನಿರ್ವಚನೀಯ ಅಂತ. ಇದನ್ನ ನಾವು ಸತ್ಯ ಅಂತಂದ್ರೆ ತೋರ್ತದ. ಆದ್ದರಿಂದ ಇದನ್ನ ಸತ್ಯ ತೋರುವುದರಿಂದ ಇದನ್ನ ಸತ್ಯ ಅಂತೀನಿ ಅಂತಂದ್ರೆ ಜ್ಞಾನದಿಂದ ಬಾಧಿತ ಆಗ್ತದೆ. ಆದ್ದರಿಂದ ಇದನ್ನ ನಾವು ಸತ್ಯ ಅನ್ನಕ ಬರಂಗಿಲ್ಲ. ಹೋಗ್ಲಿ ಮಿಥ್ಯಾ ಅನ್ನೋನು ಅಂತಂದ್ರೆ ತೋರ್ತದಲ್ಲ, ತೋರುದ್ರಿಂದ ಹೆಂಗ್ ಮಿಥ್ಯಾ ಅನ್ನಕ ಬರ್ತದ? ಮತ್ತೇನು ಸತ್ಯ ಮಿಥ್ಯ ಎರಡು ಹೇಳೋಣ ಅಂತಂದ್ರೆ ಎರಡು ವಿರುದ್ಧ ಅದಾವು, ಅವು ಎರಡೂ ಇರಾಕ್ ಸಾಧ್ಯವಿಲ್ಲ. ಎರಡು ಒಂದ್ ಹೇಳ್ಬೇಕು, ಸತ್ಯ ಅಂತಾರ ಹೇಳಿದ್ರಿ, ಮಿಥ್ಯಾ ಅಂತ ಹೇಳ್ರಿ. ಅದಕ್ಕೆ ಇದನ್ನ ಅನಿರ್ವಚನೆ ಅಂದ್ರೆ ಏನು? ಸತ್ಯ ಅಂತಾಗ್ಲಿ ಮಿಥ್ಯಾ ಅಂತ ಆಗಲಿ, ಸತ್ಯ ಮಿಥ್ಯಾ ಅಂತ ಆಗಲಿ, ಇದು ಬ್ರಹ್ಮಕ್ಕಿಂತ ಭಿನ್ನ ಅಂತಾಗಲಿ ಅಥವಾ ಅಭಿನ್ನ ಅಂತಾಗಲಿ, ಭಿನ್ನ ಅಂತಾಗಲಿ, ಅಥವಾ ಸಾವಯವ ಅಂತಾಗಲಿ, ನಿರವಯವ ಅಂತಾಗಲಿ, ಸಾವಯವ ನಿರವಯವ ಅಂತ ಆಗಲಿ, ಈ ರೀತಿ 9 ರೀತಿಯಿಂದ ಯಾವ್ದು ಹೇಳಕ್ ಬರೋದಿಲ್ಲ, ಅದಕ್ಕೆ ಅನಿರ್ವಚನೀಯ ಅಂತ. ಅಂದ್ರೆ ಈ ಬ್ರಹ್ಮಕ್ಕಿಂತ ಬೇರೆಯಾದದ್ದೇನೈತಲ್ಲ ಅದೆಲ್ಲವೂ ಅನಿರ್ವಚನೀಯವಾದ್ದರಿಂದ ಇದು ಎರಡು ಅವಸ್ಥೆಗಳ ಸೃಷ್ಟಿಗಳು ಮಾಯಾಮಯವೇ ಅಂತ. ಯಾವುದು ಜಾಗ್ರ ಮತ್ತು ಸ್ವಪ್ನ ಅನ್ನುವಂತದ್ದೇನದಾವ್ರಿ, ಈ ಎರಡು ಅವಸ್ಥೆಗಳೇನದಾವು ಇವು ಮಾಯಾಮಯವೇ ಅದಾವ್. ಆದ್ರೂ ಕೂಡ ಇಲ್ಲಿ ಎಚ್ಚರ ದೃಷ್ಟಿಯನ್ನು ಇಟ್ಟುಕೊಂಡು, ಯಾಕಂದ್ರೆ ಈ ಬ್ರಹ್ಮಾತ್ಮ ಭಾವ, ಬ್ರಹ್ಮ ಸಾಕ್ಷಾತ್ಕಾರ ಆಗೋ ಪರ್ಯಂತರವಾಗಿ ಈ ಜಗತ್ತನ್ನುವಂತ ಜಾಗೃತ ಅವಸ್ಥೆ ತೋರ್ತದೆ. ಇದು ಯಾವಾಗ ನಮಗೆ ಬ್ರಹ್ಮ ದರ್ಶನ ಆಯ್ತು, ಆ ಬ್ರಹ್ಮಾತ್ಮ ಭಾವ ನಮಗ್ ಉಂಟಾಯ್ತು ಅಂತಂದ್ರೆ ಅವಾಗ ಎಚ್ಚರ ಪ್ರಪಂಚ ತೋರೋದಿಲ್ಲ. ಅವಾಗ ನಾವೇನಂತೀವಿ, ಓ ಇದು ಮಾಯಾ ಸ್ವರೂಪ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಎಚ್ಚರದ ದೃಷ್ಟಿಯೊಳಗ ಇದು ತೋರ್ತದಲ್ರಿ ಇದು. ಅಂದ್ರೆ ಅದಕ್ಕಿಂತ ಮುಂಚೆ ಇದ್ಕೊಂಡೇ ಇರ್ತದಂತ ಇದು. ಯಾವುದು ಬ್ರಹ್ಮಾತ್ಮ ಉಂಟಾಗೋದಕ್ಕಿಂತ ಮುಂಚೆ ಈ ಪ್ರಪಂಚ ಅನ್ನುವಂಥದ್ದು ಇದ್ಕೊಂಡೇ ಇರ್ತದಲ್ಲ. ಇದರಂಗ ಈ ಸ್ವಪ್ನ ಸೃಷ್ಟಿಯೋ ಅಥವಾ ಪ್ರತಿದಿನ ಇದು ಹೋಗಿ ಬಿಡ್ತೈತೋ ಅಂತ ಇಲ್ಲಿ ಒಂದು ವಿಮರ್ಶೆ ನಡೆದೈತಿ. ಇವಾಗ ಇಲ್ಲಿ ಹೆಂಗ ನಮಗೆ ಎಚ್ಚರ ಪ್ರಪಂಚ ಪ್ರತಿ ದಿವಸನೂ ಇದು ತೋರ್ತದ ನಮಗಿದು, ಹಂಗ ಸ್ವಪ್ನ ಪ್ರಪಂಚನೂ ಕೂಡ ಎಚ್ಚರದಂತೆ ಇದು ಸತ್ಯವಾಗಿರ್ತಕ್ಕಂಥದ್ದು ಅಥವಾ ಇದು ಪ್ರತಿದಿನ ಹೋಗಿ ಬಿಡ್ತಕ್ಕಂಥದ್ದು ಅಂತ ವಿಮರ್ಶೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅನುಭವದಲ್ಲಿ ಬಾಧಿತವಾಗತಕ್ಕಂಥ ಸ್ವಪ್ನದ ವಿಷಯಕ್ಕೆ ಹೀಗೆ ಸಂಶಯ ಅನ್ನುವಂಥದ್ದು ಬಂದದ ಅಂತ ನಮಗಿಲ್ಲಿ. ಸ್ವಪ್ನವೂ ಕೂಡ ಬಾಧಿತ ಆಗ್ತದ, ಆದ್ರೂ ಇಲ್ಲಿ ಪೂರ್ವ ಪಕ್ಷಿ ಒಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಮುಂದೆ ಅವನ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸ್ವಪ್ನೇಪಿ ಪಾರಮಾರ್ಥಿಕಿ ಸೃಷ್ಟಿ ಅವಸಿತ್ ಮಾಯಾಮಯ ಐತಿ. ಅಂದ್ರೆ ಸ್ವಪ್ನದಲ್ಲಿಯೂ ಕೂಡ ಈ ಜಾಗೃತಿನಂತೆ ಆ ಸೃಷ್ಟಿ ಅನ್ನುವಂತಹದ್ದು ಪಾರಮಾರ್ಥಿಕ ಅಂದ್ರೆ ಸತ್ಯ ಅಂತ ಹೇಳ್ತಿರೋ ಅಥವಾ ಮಾಯಾ ಸ್ವರೂಪ ಅಂತ ಹೇಳ್ತಿರೋ ಅಂತ ಇಲ್ಲಿ ಒಂದು ಪ್ರಶ್ನೆ. ತತ್ರ ತಾವತ್ ಪ್ರತಿಪದ್ಯತೆ ಸಂದೇ ತಥ್ಯ ರೂಪ ಸೃಷ್ಟಿ ಇತಿ. ಹೀಗೆ ಸಂಶಯ ಅನ್ನುವಂತಹದ್ದು ಬಂದಾಗ ಪೂರ್ವ ಪಕ್ಷಿ ಏನ್ ಹೇಳ್ತಾನ ಅಂತಂದ್ರೆ, ಸಂಧೆ ಅಂದ್ರೆ ಇಲ್ಲಿ ಸಂಧ್ಯಂ ಇತಿ ಸ್ವಪ್ನಸ್ಥಾನಂ ಆಚಷ್ಟೆ ಅಂತ ಹೇಳಿದ್ರು. ಸಂಧ್ಯಾ ಅಂತಂದ್ರೆ ಇಲ್ಲಿ ಸ್ವಪ್ನಸ್ಥಾನ ಅಂತ.
ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ ಇಲ್ಲಿ ಸಂಧಿ ಅನ್ನುವಂತ ಶಬ್ದಕ್ಕೆ. ಇದು ತಥ್ಯರೂಪಾ ಸೃಷ್ಟಿ ಅಂತ ಹೇಳಿದ್ರು. ತಥ್ಯ ಅಂದ್ರೆ ಸತ್ಯ ಅಂತ. ನಮ್ಗೇನು ಕನಸು ಬೀಳ್ತದಲ್ಲ ಅದನ್ನ ಸತ್ಯ ಅಂತ ಹೇಳಬೇಕು ಅಂತ ಇಲ್ಲಿ ಪೂರ್ವಪಕ್ಷ ಆಕ್ಷೇಪ ಇದ್ರು. ಸಂಧ್ಯಂ ಇತಿ ಸ್ವಪ್ನಸ್ಥಾನಂ ಆಚಷ್ಟೆ ವೇದೇ ಪ್ರಯೋಗ ದರ್ಶನಾತ್. ಅಂದ್ರೆ ವೇದದೊಳಗ ಆ ರೀತಿ ಪ್ರಯೋಗವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅಲ್ಲೇನಂತ ಹೇಳಿದ್ದಾರೆ? ಸಂಧ್ಯಂ ತೃತೀಯ ಸ್ವಪ್ನಸ್ಥಾನಂ ಅಂದ್ರೆ ಇದು ಮೂರನೇದಾಗಿರ್ತಕ್ಕಂಥದ್ದು ಸ್ವಪ್ನಸ್ಥಾನ ಅಂತ. ಸಂಧ್ಯಂ ಅಂದ್ರೆ ಈ ಸಂಧ್ಯೆ ಅನ್ನುವಂತಹದ್ದು ಇದು ಮೂರನೇದಂತಿದು ಸ್ವಪ್ನಸ್ಥಾನ ಅಂತ ಹೇಳಿ. ಜಾಗ್ರ ಸುಪ್ತಿ ಸ್ವಪ್ನ. ಸ್ವಪ್ನ ಅಂದ್ರೆ ಇದು ಮೂರನೇ ಅವಸ್ಥೆ ಅಂತಿದು. ತೃತೀಯಂ ಸ್ವಪ್ನಸ್ಥಾನಂ ಇದು ಮೂರನೇದಾಗಿರ್ತಕ್ಕಂಥ ಸ್ವಪ್ನಸ್ಥಾನ ಯಾವುದು? ಸಂಧಿ ಅನ್ನುವಂತಹದ್ದು ಅಂತೇಳಿ ವೇದದಲ್ಲಿ ವೇದೇ ಪ್ರಯೋಗ ದರ್ಶನಾತ್ ವೇದದಲ್ಲಿ ಹೀಗೆ ಪ್ರಯೋಗ ಅನ್ನುವಂತಹದ್ದನ್ನ ಮಾಡಿದ್ದಾರೆ ಅಂತ. ಇತಿ ದ್ವಯೋರ್ಲೋಕಸ್ಥಾನಯೋಃ ಪ್ರಬೋಧ ಸಂಪ್ರಸಾದಸ್ಥಾನಯೋರ್ ವಾ ಸಂಧೌ ಭವತೀತಿ ಸಂಧ್ಯಂ. ನೋಡ್ರಿ, ಇಲ್ಲಿ ಎರಡು ಲೋಕಸ್ಥಾನಗಳು ಅಂದ್ರೆ ಜಾಗ್ರ ಅನ್ನುವಂತಹದ್ದು ಒಂದು ಲೋಕ, ಸುಸುಪ್ತಿ ಅನ್ನುವಂತಹದ್ದು ಒಂದು ಲೋಕ. ಅದಕ್ಕ ಎರಡು ಲೋಕಸ್ಥಾನಗಳು ಅಂತಿವು. ಅಥವಾ ಇಲ್ಲಿ ಎಚ್ಚರ ಮತ್ತು ನಿದ್ರೆ. ಪ್ರಬೋಧ ಸಂಪ್ರಸಾದ ಸ್ಥಾನಯೋ. ಪ್ರಬೋಧ ಅಂದ್ರೆ ಎಚ್ಚರ, ಸಂಪ್ರಸಾದ ಸ್ಥಾನ ಅಂತಂದ್ರ ನಿದ್ರಾಸ್ಥಾನ ಅಂತ. ಎಚ್ಚರ ಮತ್ತು ನಿದ್ರೆ ಅವುಗಳ ಸಂಧಿಯೊಳಗ ಅವೆರಡರ ಮಧ್ಯದಲ್ಲಿ ಅಂತ. ಸಂಧೌ ಭವತೀತಿ ಸಂಧ್ಯಂ. ಸಂಧ್ಯಾ ಅಂತ ಏನರ್ಥ ಅಂತಂದ್ರೆ ಎಚ್ಚರ ಮತ್ತು ನಿದ್ರೆ, ತಣಿನಿದ್ರೆ ಅಂತ ಕರೀತಾರಲ್ಲ, ಆ ತಣಿನಿದ್ರೆ ಮತ್ತು ಎಚ್ಚರದ ಮಧ್ಯದಲ್ಲಿ ತೋರ್ತದೆ ಇದು ನಡುವು. ಈ ನಿದ್ದೆ ಹತ್ತಿದ ತಕ್ಷಣ ಮೊದಲು ಬರೋದು ಯಾವ್ದು? ಸ್ವಪ್ನನೇ. ಸ್ವಪ್ನ ಆದ ಬಳಿಕ ಗಾಢ ನಿದ್ರೆಗೆ ಹೋಗ್ತಾನಲ್ಲಿ. ಆ ಗಾಢ ನಿದ್ರೆಗೆ ಹೋಗ್ತಾನ. ಸ್ವಪ್ನ ತೋರೋದು ಕಂಠಸ್ಥಾನದೊಳಗ, ಜಾಗೃತಿನ ಸ್ಥಾನದೊಳಗ ಅದು ಕಣ್ಣಿನೊಳಗ. ಜೀವ ಕಣ್ಣೊಳಗ ಇರ್ತಾನ. ಕಣ್ಣಿನಲ್ಲಿ ಇದ್ದುಕೊಂಡು ಜಾಗೃತ ಪ್ರಪಂಚವನ್ನ ಅರಿತಾ ಇದ್ದಾನೆ, ವಿಷಯಗಳನ್ನು ಅನುಭೋಗ ಮಾಡ್ತಾ ಇದ್ದಾನೆ. ಸ್ವಲ್ಪ ನಿದ್ದೆ ಬಂತು ಅಂತಂದ್ರೆ ಜೀವ ಕಂಠಸ್ಥಾನಕ್ಕೆ ಬರ್ತಾನ. ಅದು ಹಿತಾನಾಮಕ ನಾಡಿ, ಅದು ಲಿಂಗ ಶರೀರ ಅಂತ ಕರೀತಾರ. 17 ತತ್ವಾತ್ಮಕವಾಗಿರ್ತಕ್ಕಂಥದ್ದು. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು ಮತ್ತು ಬುದ್ಧಿ. ಈ 17 ತತ್ವಗಳಿಂದ ಕೂಡಿಕೊಂಡಿದ್ದೇ ಲಿಂಗ ಶರೀರ. ಆ ಲಿಂಗ ಶರೀರದೊಳಗನ ಸ್ವಪ್ನ ತೋರ್ತದೆ ಇಲ್ಲಿ ಕಂಠಸ್ಥಾನದೊಳಗ. ಅದಕ್ಕ ಇಲ್ಲೇನಂದ್ರೆ ದ್ವಯೋರ್ ಲೋಕಸ್ಥಾನಯೋ, ಎರಡೂ ಲೋಕಸ್ಥಾನಗಳ ಮಧ್ಯದಲ್ಲಿ ತೋರುವುದರಿಂದ. ಅಥವಾ ಪ್ರಬೋಧ ಸಂಪ್ರಸಾದಾನ ಸ್ಥಾನಯೋರ್ವಾ. ಇಲ್ಲಿ ಪ್ರಬೋಧ ಅಂದ್ರೆ ಎಚ್ಚರ, ಸಂಪ್ರಸಾದ ಅಂತಂದ್ರೆ ಗಾಢ ನಿದ್ರೆ. ಇವೆರಡರ ಮಧ್ಯದಲ್ಲಿ ಸಂಧೌ ಭವತೀತಿ ಸಂಧ್ಯಂ. ಎರಡರ ಮಧ್ಯದಲ್ಲಿ ಇದು ತೋರುವುದರಿಂದ ಇದಕ್ಕೆ ಸಂಧ್ಯಾ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ತಸ್ಮಿನ್ ಸಂಧೆ ಅಂದ್ರೆ ಆ ಸಂಧ್ಯಸ್ಥಾನದಲ್ಲಿ ಅಂತ. ಸಂಧ್ಯಸ್ಥಾನದಲ್ಲಿ ತಥ್ಯ ರೂಪೈವ ಸೃಷ್ಟಿರ್ಭವಿತುಂ ಅರ್ಹತಿ. ಅಲ್ಲಿ ಏನು ಸೃಷ್ಟಿ ಅನ್ನುವಂಥದ್ದು ತೋರ್ತದಲ್ಲ ಅದು ಸತ್ಯ ರೂಪವಾಗಿ ಇದೆ ಅಂತ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾನೆ. ನಾವೇನು ಕನಸು ಕಾಣ್ತಾ ಇದ್ದೀವಿ, ಕನಸು ಬೀಳ್ತದಲ್ಲ, ಕನಸಿನಲ್ಲಿ ಅಲ್ಲೊಂದು ಹೊಸ ಪ್ರಪಂಚವನ್ನು ನೋಡ್ತೀವಿ, ಅದು ಸತ್ಯನೇ ಅದದು. ಅದನ್ನ ಸುಳ್ಳಂತ ಹೇಳಬಾರದು ಅಂತ. ಕುತಃ ಯಾಕೆ ಅಂತಂದ್ರೆ ಯತಃ ಪ್ರಮಾಣಭೂತ ಶ್ರುತಿ ಏವಂ ಆಹ. ನೋಡೋದಕ್ಕೆ ಪ್ರಮಾಣಭೂತವಾಗಿರ್ತಕ್ಕಂಥ ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡ್ತದ ಅಲ್ಲ. ಯಾಕಂದ್ರೆ ನಮಗ ಪ್ರಮಾಣಗಳು ಶ್ರುತೇ ಪ್ರಮಾಣ ವಕೀಲರ್ಗೆ ಅಂತ. ಎಲ್ಲರಿಗೂ ಶ್ರುತಿಗಳೇ ಪ್ರಮಾಣಗಳಾಗಿದ್ದಾವೆ. ಅಂತ ಪ್ರಮಾಣಭೂತವಾಗಿರ್ತಕ್ಕಂಥ ಶ್ರುತಿ ಎನ್ನುವಂತಹದ್ದು ನಮಗ ಹೇಳ್ತದೆ. ಏನಂತ ಹೇಳ್ತದ ಅಂತಂದ್ರೆ ಅಥ ರಥಾನ್ ರಥಯೋಗಾನ್ ಪತಸೃಜತೆ ಇತ್ಯಾದಿ ಶ್ರುತಿಗಳನ್ನ ಹೇಳ್ಕೊಂಡು ಬಂದಾರ. ಏನಂತ? ಅಥ ರಥಾನ್ ರಥಯೋಗಾನ್ ಅಂದ್ರೆ ಆ ಸ್ವಪ್ನ ಸ್ಥಾನದೊಳಗ ಜೀವನಾಗಿರ್ತಕ್ಕಂಥವನು ಅಲ್ಲಿ ರಥಗಳನ್ನ ಮತ್ತು ಕುದುರೆಗಳನ್ನ ಮತ್ತು ಮಾರ್ಗವನ್ನ
ಸೃಷ್ಟಿ ಮಾಡ್ತಾನೆ ಅಂಥೇಳಿ ಹ್ಮ್. ಶ್ರುತಿನೇ ನಮಗೆ ಸ್ಪಷ್ಟವಾಗಿ ಹೇಳ್ತದೆ. ಹ್ಮ್. ಆದ್ರಿಂದ ಸತ್ಯನೇ ಅದಿಲ್ಲಿ. ಹ್ಮ್. ಆ ಸೃಷ್ಟಿ ಮಾಡ್ತಾನೆ ಅಂದ ಬಳಿಕ ಅದು ಸತ್ಯನೇ ಇರ್ಬೇಕಲ್ರ. ಹ್ಮ್. ಇತ್ಯಾದಿ ಸಹಿ ಕರ್ತ ಹ್ಮ್. ಇತಿ ಚ ಉಪಸಂಹಾರಾತ್. ಹ್ಮ್. ಮತ್ ಕೊನೆಗೆ ಏನು ಉಪಸಂಹಾರ ಮಾಡಿದಾನ ಅಂತಂದ್ರೆ ಸಹಿ ಕರ್ತ ಅಂದ್ರೆ ಅವನೇ ಕರ್ತೃ ಅಂತ. ಹ್ಮ್. ಈ ಜೀವನೇ ಅಲ್ಲಿ ಕರ್ತೃವಾಗಿದ್ದಾನೆ ಅಂತ ಹೇಳಿ ಹ್ಮ್. ಇತಿ ಚ ಉಪಸಂಹಾರಾತ್ ಏವಮೇವ ಅವಗಮ್ಯತೆ. ಹ್ಮ್. ನಮಗೆ ಹೀಗೆ ನಿಶ್ಚಯ ಆಕೈತಿ ಅಂತ ಹೇಳ್ತಾರ ಅವರು. ಹ್ಮ್. ಇಲ್ಲಿ ಜೀವನೇ ಕರ್ತೃವಾಗಿರುವುದರಿಂದ ಹ್ಮ್. ಇಲ್ಲಿ ರಥಯೋಗ ಅಂದ್ರೆ ಕುದುರೆಗಳನ್ನಾಗಲಿ ರಥವನ್ನಾಗಲಿ ಹ್ಮ್. ಮತ್ತು ದಾರಿಗಳನ್ನಾಗಲಿ ಹ್ಮ್. ಅವನೇ ಸೃಷ್ಟಿ ಮಾಡ್ತಾನಂತೇಳಿ ನಮಗೆ ಶ್ರುತಿಯೇ ಪ್ರಮಾಣವಾಗಿರುವುದರಿಂದ ಹ್ಮ್. ಆದ್ರಿಂದ ಈ ಸ್ವಪ್ನ ಅನ್ನುವಂತಹದ್ದನ್ನ ನಾವು ಸತ್ಯ ಅಂತಲೇ ಹೇಳಬೇಕು. ಹ್ಮ್. ಶ್ರುತಿ ಪ್ರಮಾಣ ಐತಲ್ಲ, ಹ್ಮ್. ಶ್ರುತಿ ಸತ್ಯವನ್ನೇ ಹೇಳ್ತದ. ಹ್ಮ್. ಅದಕ್ಕೆ ನಾವು ಸತ್ಯವನ್ನೇ ಹೇಳಬೇಕು ಅಂತ ಹೇಳಿ ಹ್ಮ್. ಈ ಪ್ರಕಾರವಾಗಿ ಪೂರ್ವ ಪಕ್ಷಿ ಹ್ಮ್. ಬಂದ್ರೆ ನಿರ್ಮಾತಾರಂ ಚೈಕೆ ಪುತ್ರಾದಯಶ್ಚ. ಹ್ಮ್. ಈಗ ಎರಡನೇ ಸೂತ್ರದಲ್ಲಿ ಹ್ಮ್. ಮತ್ತೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಹ್ಮ್. ನಿರ್ಮಾತಾರಂ ಚ ಏಕೆ ಪುತ್ರಾದಯಶ್ಚ. ಏಕೆ ಅಂತಂದ್ರೆ ಕೆಲವರು ಅಂತ. ಹ್ಮ್. ಇಲ್ಲಿ ಪುತ್ರಾದಯಶ್ಚ, ಪುತ್ರಾದಯ ಅಂತಂದ್ರೆ ಪುತ್ರ ಮೊದಲಾದವರು ಅಂತ. ಹ್ಮ್. ಪುತ್ರ ಅಂದ್ರೆ ಮಗ, ಹ್ಮ್. ಮಗ ಆಗಲಿ ಹೆಂಡತಿ ಆಗಲಿ ಎಲ್ಲ ಇವು ಉಳಿದಿದ್ದೇನು ಭೋಗ ಪದಾರ್ಥಗಳದಾವಂತ. ಹ್ಮ್. ಇವೆಲ್ಲವೂ ಅಲ್ಲಿ ಕಾಮಗಳು ಅಂತ. ಹ್ಮ್. ಪುತ್ರಾದಯಶ್ಚ ನಿರ್ಮಾತಾರಂ ಹ್ಮ್. ಅಂದ್ರೆ ಅಲ್ಲಿ ಈಶ್ವರನೇ ಅವುಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವನು ಅಂತ. ಹ್ಮ್. ಈ ಪುತ್ರಾದಿಗಳನ್ನ ಏನದಾವಲ್ಲ ಹ್ಮ್. ಅವುಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಈಶ್ವರನೇ ಅದಾನ. ಹ್ಮ್. ಅಲ್ಲಿ ಜೀವ ಅಂತ ಹೇಳಬಾರದು ಅಂತ ಕೆಲವರು ಹ್ಮ್. ಕೆಲವರು ಹೇಳ್ತಾ ಇದ್ದಾರೆ. ಹ್ಮ್. ಅಂದ್ರೆ ಇದು ಒಂದು ಶಾಖೆಯವರು ಹೇಳ್ತಾ ಇದ್ದಾರೆ ಅಂತ. ಹ್ಮ್. ಅಪಿ ಚ ಏಕೆ ಶಾಖಿನಃ ಅಸ್ಮಿನ್ನೇವ ಸಂಧೇ ಕಾಮಾನಾಂ ನಿರ್ಮಾತಾರಂ ಆತ್ಮಾನಂ ಆಮನಂತಿ. ಅಪಿ ಚ ಇದು ಅಲ್ಲದೆ ಹ್ಮ್. ಏಕೆ ಶಾಖಿನಃ ಹ್ಮ್. ಅಂದ್ರೆ ಒಂದು ಶಾಖೆಯವರು ಹ್ಮ್. ಅವರ ಅಭಿಪ್ರಾಯದಲ್ಲಿ ಏನಿದೆ ಅಂತಂದ್ರೆ ಅಸ್ಮಿನ್ನೇವ ಸಂಧೆ ಹ್ಮ್. ಅಂದ್ರೆ ಈ ಸಂಧ್ಯಾ ಸ್ಥಾನದಲ್ಲಿ ಅಂತ. ಹ್ಮ್. ಈ ಎಚ್ಚರ ಮತ್ತು ಗಾಢ ನಿದ್ರೆ ಮಧ್ಯದಲ್ಲಿ ತೋರತಕ್ಕಂತ ಈ ಸಂಧ್ಯಾ ಸ್ಥಾನ ಅನ್ನುವಂತಹದ್ದೇನದಲ್ಲ ಆ ಸ್ಥಾನದಲ್ಲಿ ಕಾಮಾನಾಂ ನಿರ್ಮಾತಾರಂ ಆತ್ಮಾನಂ ಆಮನಂತಿ. ಇಲ್ಲಿ ಆತ್ಮನೇ ಹ್ಮ್. ಕಾಮನಗಳ ನಿರ್ಮಾತೃ ಅಂತ. ಹ್ಮ್. ಇಲ್ಲಿ ಕಾಮಗಳು ಅನ್ಲಿಕ್ಕೆ ಕೆಲವರು ಇಚ್ಛೆಗಳು ಅಂತ ಹೇಳ್ತಾರ. ಹ್ಮ್. ಅದಕ್ಕೆ ಅದ್ರ ಬಗ್ಗೆ ಮುಂದೆ ಚರ್ಚೆ ಮಾಡ್ತಾರೆ. ಈಗ ಅದ್ರ ಬಗ್ಗೆ ಹ್ಮ್. ಕಾಮಗಳು ಅಂತಂದ್ರೆ ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಹ್ಮ್. ಕಾಮಾನ ಅಂದ್ರೆ ಇಲ್ಲಿ ಸ್ತ್ರೀ ಮೊದಲಾದವುಗಳು ಪುತ್ರಾದಿಗಳೇನದಾವಲ್ಲ ಹ್ಮ್. ಅವುಗಳನ್ನ ಆತ್ಮನೇ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಹ್ಮ್. ಹೇಳ್ತಾ ಇದ್ದಾರೆ. ಅವು ನಿರ್ಮಾತೃ ಯಾರು ಅಂತಂದ್ರೆ ಹ್ಮ್. ಆತ್ಮನೇ ಅಂತ. ಯಾಕಂದ್ರೆ ಯಯೇಷ ಸುಪ್ತೇಸು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಹ್ಮ್. ಕಠೋಪನಿಷತ್ತಿನಲ್ಲಿ ಯಮಧರ್ಮನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾನೆ. ಹ್ಮ್. ಯಯೇಷ ಸುಪ್ತೇಶು ಹ್ಮ್. ಅಂದ್ರೆ ಇವನು ಮಲಗಿಕೊಂಡಿರುವಾಗ ಅಂತ. ಹ್ಮ್. ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಇಲ್ಲಿ ಮಿಕ್ಕವರು ಅಂತಂದ್ರೆ ಇವು ಇಂದ್ರಿಯಾದಿಗಳು ಮನಸ್ಸು ಬುದ್ಧಿ ಹ್ಮ್. ಇವೆಲ್ಲವೂ ನಿದ್ರಿಸ್ತಾ ಇರಬೇಕಾದ್ರೆ ಹ್ಮ್. ಅಲ್ಲಿ ಜಾಗರ್ತಿ ಅಂದ್ರೆ ಯಾವನು ಎಚ್ಚರವಾಗಿದ್ದಾನೆಯೋ ಕಾಮಂ ಕಾಮಂ ಪುರುಷ ನಿರ್ಮಿಮಾಣ. ಹ್ಮ್. ಅದರಲ್ಲಿ ಯಾವ ಪುರುಷ ಆ ಕಾಮಗಳನ್ನು ನಿರ್ಮಿಸ್ತಾ ಎಚ್ಚತ್ತಿರುವನು ಹ್ಮ್. ಅಲ್ಲಿಕ್ಕಂತ ಕಾಮಗಳನ್ನ ಅವನು ನಿರ್ಮಾಣ ಮಾಡ್ಕೊಂತ ಅವನು ಎಚ್ಚರವಾಗಿದ್ದಾನೆಯೋ ಅಂತ. ಹ್ಮ್. ನಿರ್ಮಿಮಾಣ ಅಂತಂದ್ರೆ ಅವರುಗಳನ್ನ ನಿರ್ಮಾಣ ಮಾಡ್ಕೊಂತ ಏನನ್ನ ಕಾಮಂ ಕಾಮಂ ಕಾಮಗಳನ್ನ ಹ್ಮ್. ಅಂತ ಹೇಳಿ ಹಿಂದೆ ಒಂದು ಕಠೋಪನಿಷತ್ತಿನಲ್ಲಿ ಒಂದು ಮಂತ್ರ ಅನ್ನುವಂತಹದ್ದು ಬರ್ತದಿಲ್ಲಿ. ಹ್ಮ್. ಪುತ್ರಾದಯಶ್ಚ ತತ್ರ ಕಾಮಾಹ ಅಭಿಪ್ರೇಯಂತೆ. ಇಲ್ಲಿ ಪುತ್ರಾದಿಗಳು ಅಂತ ಏನದಾರಲ್ಲ ಹ್ಮ್. ಅವರೇ ಇಲ್ಲಿ ಕಾಮಗಳು ಅಂತ. ಹ್ಮ್. ಕಾಮಗಳು ಅನ್ನುವಂತ ಶಬ್ದಕ್ಕೆ ಪುತ್ರಾದಿಗಳೇ ಅಂತ. ಹ್ಮ್. ಯಾಕೆ ಅಂತಂದ್ರೆ ಕಾಮ್ಯಂತೆ ಇತಿ ಕಾಮಃ. ಹ್ಮ್.
ಕಾಮ್ಯಂತೆ ಅಂದ್ರೆ ಕಾಮಗಳು ಅಂದ್ರೆ ಇಲ್ಲಿ ಕಾಮಿಸಲ್ಪಡುವುದರಿಂದ ಹ್ಮ್ ಕಾಮಗಳು ಅಂತ ಕರ್ಕೊಂಡು ಬರ್ತಾ ಇದ್ದಾರೆ. ಹ್ಮ್ ಯಾಕಂದ್ರೆ ಅಲ್ಲಿ ಪುತ್ರಾದಿಗಳ ಕಾಮನೆ ಅನ್ನುವಂತಹದ್ದು ಅದರಲ್ಲಿ. ಹ್ಮ್ ಅಲ್ಲಿ ಕಾಮಗಳು ಅಂತಂದ್ರೆ ಅಲ್ಲಿ ಕಾಮಿಸಲ್ಪಡುವುದರಿಂದ ಕಾಮ್ಯಂತಿತಿ ಕಾಮಹ ಅಂತ ಹೇಳಿದ್ರು. ಹ್ಮ್ ಅಲ್ಲಿ ಏನೋ ಕಾಮಿಸುವುದರಿಂದ ಅದು ಕಾಮಗಳು. ಯಾರು ಅಂತಂದ್ರೆ ಪುತ್ರಾದಿಗಳೇ ಅಲ್ಲಿ ಕಾಮಗಳು ಅಂತ ಹೇಳಿ ಹ್ಮ್ ಆ ಇಲ್ಲಿ ಆಚಾರ್ಯ ಭಾಷೆಯಲ್ಲಿ ಹೇಳ್ಕೊಂಡು ಬಂದ್ರೆ ಇದು ಪುತ್ರಾದಯಶ್ಚ ತತ್ರ ಕಾಮಾಹ ವಿಪ್ರಯಂತೆ ಕಾಮ್ಯಂತೀತಿ ನಾನು ಕಾಮ ಶಬ್ದೇನ ಇಚ್ಛಾ ವಿಶೇಷ ಉಚ್ಚೇರನ್. ಇಲ್ಲಿ ಒಂದು ಆಕ್ಷೇಪ ಮಾಡ್ತಾನ ಪೂರ್ವ ಪಕ್ಷಿ. ಹ್ಮ್ ಅಲ್ಲ, ಕಾಮ ಶಬ್ದದಿಂದ ಹ್ಮ್ ಇಚ್ಛೆ ಅಂತ ಕರೀತಾರಲ್ಲ, ಹ್ಮ್ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛಾದಿಗಳನ್ನೇ ಹ್ಮ್ ಕಾಮ ಅನ್ನುವಂತ ಶಬ್ದದಿಂದ ಹೇಳ್ಬಹುದಲ್ಲ, ಹ್ಮ್ ನೀವು ಪುತ್ರಾದಿಗಳು ಅಂತ ಹೇಳ್ತಾ ಇದ್ದೀರಲ್ಲ ಅಂತ. ಹ್ಮ್ ನಾನು ಕಾಮ ಶಬ್ದೇನ, ಕಾಮ ಅನ್ನುವಂಥ ಶಬ್ದದಿಂದ ಇಚ್ಛಾ ವಿಶೇಷ ಉಚ್ಚೇರನ್, ಹ್ಮ್ ಇಲ್ಲಿ ಇಚ್ಛಾದಿಗಳನ್ನೇ ನಾವು ಕಾಮ ಅಂತ ಹೇಳಿ ಹೇಳ್ಬಹುದಲ್ಲ, ಈ ಪ್ರಕಾರವಾಗಿ ನಾವು ಅದನ್ನ ಕರಿಬಹುದಲ್ಲ ಅಂತಂದ್ರೆ ನೀನು ಹೇಳುದು ಸರಿಯಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಶತಾಯುಷ ಪುತ್ರ ಪೌತ್ರಾನ್ ಋಣಿಶ್ವ, ಅಲ್ಲಿ ಕಠೋಪನಿಷತ್ತಿನಲ್ಲಿ ಶತಾಯುಷಃ ಅಂದ್ರೆ 100 ವರ್ಷಗಳ ಆಯುಷ್ಯ ಉಳ್ಳಂತ ಪುತ್ರ ಪೌತ್ರಾನ್ ಋಣಿಶ್ವ ಅಂದ್ರೆ ಮಕ್ಕಳು ಮೊಮ್ಮಕ್ಕಳನ್ನ ನೀ ಕೇಳ್ಕೋ ಅಂತ. ಅಲ್ಲಿ ಯಮಧರ್ಮ ನಚಿಕೇತನಲ್ಲಿ ವೈರಾಗ್ಯ ಐತೆ ಇಲ್ಲೋ, ಅವನು ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಅದಾನೋ ಇಲ್ಲೋ ಅಂತೇಳಿ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ 3ನೇ ವರ ಕೇಳ್ಕೋ ಅಂತಂದ. ಅವಾಗ ಅವನು ಏನಂದ, ನನಗ ಒಂದು ಸಂಶಯ ಬಂದದ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ಯಕ್ಕೆ ನಾಯಮಸ್ಥಿತಿ ಚೈಕೆ ಅಂತ. ಈ ಜೀವ ದೇಹ ಬಿಟ್ಟ ಮೇಲೆ ಇರ್ತಾನೆ ಅಂತ ಹೇಳ್ತಾರ, ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರ, ಇದರಲ್ಲಿ ಯಾವುದು ಸತ್ಯ, ಇದ್ರ ಬಗ್ಗೆ ನನಗೆ ಹೇಳಿಕೊಡು ಅಂತಂದ. ಅವಾಗ ಯಮಧರ್ಮ ಅಂತಾನ, ಇದನ್ನ ತಗೊಂಡು ಏನ್ ಮಾಡ್ತಿ, ದೇವರ ಎತ್ತರಾಪಿ ಚಿಕಿತ್ಸಿತಂ ಪುರ. ಪೂರ್ವದಲ್ಲಿ ದೇವತೆಗಳು ಕೂಡ ಈ ವಿಷಯಕವಾಗಿ ಸಂಶಯ ಉಳ್ಳವರಾಗಿದ್ರು, ಇದರಿಂದ ನಿನಗೇನ್ ಲಾಭ ಆಗ್ತದ, ನಿನಗ ಬೇರೆ ವರ ಕೇಳ್ಕೋ ಅಂತ ಸುಮ್ಮನಾದವ. ಅವಾಗ ನಿನ್ ಬಹುಶಃ ಕೇಳಾಕ್ ಬರಂಗಿಲ್ಲ ಅನ್ನಿಸ್ತದ, ಇಂತಿಂತದನ್ನ ಕೇಳ್ಕೋ ಅಂತ ಹೇಳಿ ಯಮಧರ್ಮನೇ ಹೇಳ್ತಾ ಇದ್ದಾನ. ಶತಾಯುಷ ಪುತ್ರ ಪೌತ್ರ ಋಣಿಶ್ವ ಅಂದ್ರೆ 100 ವರ್ಷ ಆಯುಷ್ಯ ಉಳ್ಳಂತ ಮಕ್ಕಳು ಮೊಮ್ಮಕ್ಕಳನ್ನ ಕೇಳ್ಕೋ. ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಬಹಳಷ್ಟು ಪಶುಗಳನ್ನ ಅಂದ್ರೆ ಆಕಳ, ಎತ್ತು, ಎಮ್ಮೆ, ಕರ, ಇಂಥವು ಕುದುರೆ, ಆನೆ, ಇಂಥವೆಲ್ಲ ಕೇಳ್ಕೊ ಕೊಡ್ತೀನಿ. ಹಸ್ತಿ ಅಂದ್ರೆ ಆನೆ, ಬಹೂನ್ ಪಶೂನ್ ಹಸ್ತಿ ಹಿರಣ್ಯಮಶ್ವಾನ್, ಹಿರಣ್ಯ ಅಂದ್ರೆ ಬಂಗಾರ, ಬಂಗಾರ, ಕುದುರೆಗಳು, ಆನೆ, ಮತ್ತೆ ಇನ್ನು ಆಕಳ, ಎಮ್ಮೆ, ಇಂಥವೆಲ್ಲ ಪಶುಗಳು, ಇವನ್ನೆಲ್ಲ ನಾನು ಕೊಡ್ತೀನಿ, ಇದನ್ನ ಕೇಳ್ಕೊ. ಬಹೂನ್ ಪಶೂನ್ ಹಸ್ತಿಮಶ್ವಾನ್ ಭೂಮೇರ್ ಮಹದಾಯತನಂ ಋಣಿಸ್ವ, ನಿನಗೆ ವಿಸ್ತಾರವಾದ ಈ ಭೂಮಂಡಲವನ್ನ ಕೊಡ್ತೀನಿ, ಈ ಭೂಮಂಡಲಕ್ಕೆ ನೀನು ಚಕ್ರಾಧಿಪತಿಯನ್ನಾಗಿ ಮಾಡ್ತಾ ಇದ್ದೀನಿ, ಇದನ್ನು ಬೇಕಾದ್ರೆ ಕೇಳ್ಕೊ. ಮತ್ತ ಇಷ್ಟೆಲ್ಲ ಕೊಟ್ಟಿ ಮತ್ತೆ ಆಯುಷ್ಯ ಕೊಡ್ಲಿಲ್ಲ ಹೆಂಗ ಅಂತ ನಿನಗ ಅದ್ರ ಬಗ್ಗೆ ಆಕ್ಷೇಪ ಬರಬಹುದು. ಭೂಮೇರ ಮಹದಾಯತನ ವಿಶ್ವ ಸ್ವಯಂ ಚ ಜೀವಶರದ ಯಾವ್ದಿಚ್ಛಸಿ, ನಿನಗೆ ಎಷ್ಟು ವರ್ಷ ಬದುಕಿರ್ಬೇಕು ಅಂತ ಅಪೇಕ್ಷೆ ಅದ ಅಷ್ಟು ಆಯುಷ್ಯ ಕೊಡ್ತೀನಿ. 100 ವರ್ಷ, 1000 ವರ್ಷ, 10,000 ವರ್ಷ, ನೀ ಕೇಳಿದಷ್ಟು ಆಯುಷ್ಯ ಕೊಡ್ತಾ ಇದ್ದೀನಿ. ಆದರೆ ನೀನು ಈ ಪ್ರಶ್ನೆಯನ್ನ ಕೇಳಕ್ ಹೋಗ್ಬೇಡ, ಆತ್ಮ ಇರ್ತಾನೋ ಅಥವಾ ಇಲ್ಲವೋ ಇದನ್ನ ಮಾತ್ರ ಕೇಳಕ್ ಹೋಗ್ಬೇಡ ಅಂತ ಇಲ್ಲಿ ಪ್ರಲೋಭನೆಯನ್ನ ಒಡ್ತಾ ಇದ್ದಾನ. ಯಾರು? ಯಮಧರ್ಮ ನಚಿಕೇತನನ್ನ ಕುರಿತು. ಬೇಡ, ನಿನಗೆ ಈ ಮರ್ತ್ಯ ಲೋಕದ ಬೇಡಪ್ಪ ಅಂತಂದ್ರೆ ಇಮಾ ರಾಮ ಸರತಾ ಸತುರ್ಯ ನೈದೃಶ ಲಂಬನೀಯ ಮನುಷ್ಯ. ಅವಾಗಂತಾನ ಅಂದ್ರೆ ಸ್ವರ್ಗಲೋಕದ ಭೋಗಗಳದಾವಲ್ಲ, ಈ ರಂಭಾ, ಊರ್ವಶಿ, ತಿಲೋತ್ತಮೆ, ಕಾಮಧೇನು, ಕಲ್ಪವೃಕ್ಷ, ಇರಾವತ, ಆ ಇಂದ್ರನ ಪದವಿ ಅನ್ನುವಂತಹದ್ದು ಏನೈತಲ್ಲ, ಅದನ್ನ ಬೇಕಾದ್ರೆ ನೀನು ಕೊಟ್ಟು ಬಿಡ್ತಾ ಇದ್ದೀನಿ, ನೀನು ಅದನ್ನು ಸೇವಿಸು ಅಂತೇಳಿ ಅಂದಾಗ ನಚಿಕೇತ ಹೇಳ್ತಾ ಇದ್ದಾನೆ, ಯಮಧರ್ಮ, ನೀ ಕೊಡ್ತಕ್ಕಂಥ ಇವೆಲ್ಲವೂ ಸ್ವ ಅಭಾವ, ಇವು ಇವತ್ತಿರ್ತಾವ, ನಾಳೆ ಇಲ್ದಂಗಾಗಿ ಹೋಗ್ಬಿಡ್ತಾವ. ನೀವು ಕೊಟ್ಟ ಆಯುಷ್ಯ ಮುಗಿದ ಮೇಲೆ ಕೈ ಬಿಟ್ಟು ಹೋಗ್ತಾವಲ್ಲ,
ಹ್ಮ್ ಮತ್ತು ಮರ್ತ್ಯಸ್ಯ ಅಂದ್ರೆ ಏನು? ಹ್ಮ್ ಇವು ಮರಣದಿಂದ ಕೂಡ್ಕೊಂಡಿದ್ದಾವೆ, ಹ್ಮ್ ಇವು ನಾಶವುಳ್ಳವುಗಳಾಗಿದ್ದಾವೆ. ಹ್ಮ್ ಅದಕ್ಕೆ ಶೋಭಾ ಮರ್ತ್ಯಸ್ಯದ್ ಎದೆಯಂತ ಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜ. ಹ್ಮ್ ಇವು ನಮ್ಮ ಇಂದ್ರಿಯಲ್ಲಿರ್ತಕ್ಕಂಥ ತೇಜಸ್ಸನ್ನ ಇವು ಹ್ಮ್ ಹರಣ ಮಾಡ್ತಾ ಇದ್ದಾವೆ ಅಂತ. ಹ್ಮ್ ಆದ್ದರಿಂದ ಇವೆಲ್ಲ ನಿನಗೆ ಇರಲಿ, ನೀ ಹ್ಮ್ ಕೊಡ್ತಕ್ಕಂಥ ಸ್ವರ್ಗಲೋಕದ ಭೋಗಗಳಾಗ್ಲಿ ಹ್ಮ್ ನಿನಗೆ ಇರಲಿ, ಯಾವ ನನಗೆ ಬೇಡ ಅಂತೇಳಿ ಹ್ಮ್ ಅಲ್ಲಿ ನಚಿಕೇತ ಹೇಳಿದಾಗ ಇವು ನಿಜವಾಗಿಯೂ ವೈರಾಗ್ಯ ಪುರುಷದಾನ, ಹ್ಮ್ ನಿಜವಾಗಿ ಅಧಿಕಾರಿ ಅದಾನ ಅಂತ ತಿಳ್ಕೊಂಡು ಅವರಿಗೆ ಕಠೋಪನಿಷತ್ತನ್ನ ಬೋಧ ಮಾಡ್ತಾ ಇದ್ದಾನೆ. ಅಂದ್ರೆ ಬ್ರಹ್ಮಜ್ಞಾನವನ್ನೇ ಅಲ್ಲಿ ಯಮಧರ್ಮ ಬೋಧ ಮಾಡ್ತಾ ಇದ್ದಾನೆ. ಹ್ಮ್ ಅದಕ್ಕೆ ಶತಾಯುಷಃ ಪುತ್ರ ಪೌತ್ರಾನ್ ಉಣಿಶ್ವ ಇತಿ ಪ್ರಕೃತ್ಯ. ಅಲ್ಲಿ ಅಲ್ಲಿ ಏನು ಪ್ರಾರಂಭ ಮಾಡಿದ್ರು ಅಂತಂದ್ರೆ, ಹ್ಮ್ ನಿನಗ ಶತಾಯುಷಿಗಳಾಗಿರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳನ್ನ ಬೇಡಿಕೋ ಅಂತೇಳಿ ಹೀಗೆ ಪ್ರಾರಂಭವನ್ನ ಮಾಡಿ, ಕಾಮಾನಾಂ ತ್ವಾಂ ಕಾಮಭಾಜಂ ಕರೋಮಿ, ಅಲ್ಲಿ ನಿನ್ನನ್ನ ನಾನು ಆ ಕಾಮಗಳನ್ನ ಇಷ್ಟದಂತೆ ಪಡೆಯುವನನ್ನಾಗಿ ನಾನು ನಿನ್ನನ್ನ ಮಾಡ್ತಾ ಇದ್ದೀನಿ ಅಂತ. ಹ್ಮ್ ನಿನ್ನ ಇಷ್ಟದ ಪ್ರಕಾರವಾಗಿನೇ ನೀ ಕಾಮಗಳನ್ನ ಪಡ್ಕೊಂಡಿರ್ಬೇಕು. ಹ್ಮ್ ನೀ ಏನು ಇಷ್ಟ ಮಾಡ್ತೀಯೋ ಆ ಕಾಮ ನಿನಗೆ ಬಂದಿರಬೇಕು ಅವೆಲ್ಲ. ಹ್ಮ್ ಹಂಗ್ ನಿನ್ನನ್ನ ನಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹ್ಮ್ ಅಲ್ಲಿ ಯಮಧರ್ಮ ನಚಿಕೇತನಿಗೆ ಹೇಳ್ಕೊಂಡು ಬಂದಿದ್ದಾನೆ. ಹ್ಮ್ ಇತಿ ಪ್ರಕೃತೇಷು ತತ್ರ ತತ್ರ ಪುತ್ರಾದಿಷು ಕಾಮಶಬ್ದಸ್ಯ ಪ್ರಯುಕ್ತತ್ವಾತ್. ಪ್ರಕೃತೇಷು ಅಂತಂದ್ರೆ ಈ ಪ್ರಕೃತವಾಗಿರ್ತಕ್ಕಂಥ ಹ್ಮ್ ಯಾವ ಪುತ್ರ ಪೌತ್ರಾದಿಗಳಲ್ಲಿ ಅಲ್ಲಲ್ಲಿ ಕಾಮ ಶಬ್ದ ಅನ್ನುವಂಥದ್ದನ್ನ ಪ್ರಯೋಗ ಮಾಡಿದ್ದು ನಮಗೆ ಉಪನಿಷತ್ತಿನಲ್ಲಿ ಕಂಡು ಬರ್ತಾ ಇದೆ ಅಂತ. ಹ್ಮ್ ತತ್ರ ತತ್ರ ಅಂದ್ರೆ ಉಪನಿಷತ್ತುಗಳಲ್ಲಿ ಅಂತ. ಹ್ಮ್ ಪುತ್ರಾದಿಷು ಕಾಮ ಶಬ್ದಸ್ಯ ಪ್ರಯುಕ್ತತ್ವಾತ್. ಹ್ಮ್ ಪುತ್ರಾದಿಗಳಲ್ಲಿ ಕಾಮ ಶಬ್ದವನ್ನ ಪ್ರಯೋಗ ಮಾಡಿರ್ತಕ್ಕಂಥದ್ದು ನಮಗಲ್ಲಿ ಕಂಡು ಬರ್ತಾ ಇದೆ ಅಂತ. ನಾವು ಉಪನಿಷತ್ತಿನಲ್ಲಿ ಈ ವಿಷಯವನ್ನ ಅಲ್ಲಿ ನೋಡ್ತಾ ಇದ್ದೀವಿ ಅಂತ. ಪ್ರಾಜ್ಞಂ ಚ ಏನಂ ನಿರ್ಮಾತಾರಂ ಪ್ರಕರಣ ವಾಕ್ಯಶೇಷಾಭ್ಯಾಂ ಪ್ರತಿಮಃ. ಇಲ್ಲಿ ಒಂದು ಪ್ರಾಜ್ಞ, ಆ ಪ್ರಾಜ್ಞನ ಒಂದು ಪ್ರಕರಣ ಅನ್ನುವಂಥದ್ದು. ಹ್ಮ್ ನಿರ್ಮಾತಾರಂ ಪ್ರಕರಣ ವಾಕ್ಯಶೇಷಾಭ್ಯಾಂ ಪ್ರತಿಮಃ. ಹ್ಮ್ ಇಲ್ಲಿ ಪ್ರಕರಣದ ಒಂದು ವಾಕ್ಯಶೇಷದಿಂದ, ಹ್ಮ್ ಯಾಕಂದ್ರೆ ಇಲ್ಲಿ ಆ ಯಾವ ಒಂದು ಪ್ರಾಜ್ಞನ ಪ್ರಕರಣ ಆಗಿರುವುದರಿಂದ ಹ್ಮ್ ಆ ಪ್ರಾಜ್ಞನ ಪ್ರಕರಣವೇ ಇದಾಗಿರ್ತದಂತ. ಹ್ಮ್ ಅದರ ಬಗ್ಗೆ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತ. ಹ್ಮ್ ಅಲ್ಲಿ ಪ್ರಾಜ್ಞನೇ ಇಲ್ಲಿ ನಿರ್ಮಾತಾರನಾಗಿದ್ದಾನೆ ಅಂತ. ಹ್ಮ್ ಪ್ರತಿಮಃ ಇತಿ ಪ್ರಕೃತೇಷು ತತ್ರ ಪುತ್ರಾದಿಷು ಕಾಮ ಶಬ್ದಸ್ಯ ಪ್ರಯುಕ್ತತ್ವಾತ್. ಆಯ್ತಾ? ಪ್ರಾಜ್ಞಂ ಚ ಏನಂ ನಿರ್ಮಾತಾರಂ ಪ್ರಕರಣ ವಾಕ್ಯಶೇಷಾಭ್ಯಾಂ ಪ್ರತಿಮಃ. ಪ್ರಾಜ್ಞಸ್ಯ ಹಿ ಇದಂ ಪ್ರಕರಣಂ. ಆ ಪ್ರಾಜ್ಞನ ಪ್ರಕರಣ ಯಾವುದು ಅಂತಂದ್ರೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಇತ್ಯಾದಿ. ಅದ ಕಠೋಪನಿಷತ್ನಲ್ಲಿ ಆ ಪ್ರಾಜ್ಞನ ಪ್ರಕರಣ ಯಾವುದು ಅಂತಂದ್ರೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್, ಅಂದ್ರೆ ಧರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಮತ್ತು ಅಧರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂಥದ್ದು ಅಂತ ಈ ಪ್ರಕಾರವಾಗಿ ಅಲ್ಲಿ ಯಮಧರ್ಮ ಸಂಬೋಧನೆ ಮಾಡಿದಾನ. ಯಾವುದು ಇದು ಪ್ರಾಜ್ಞನ ಪ್ರಕರಣ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅಂತ ಹೇಳಿ ಇತ್ಯಾದಿ. ತದ್ವಿಷಯೇವ ಚ ವಾಕ್ಯಶೇಷೋಪಿ. ಇಲ್ಲಿ ಅನ್ಯತ್ರ ಧರ್ಮ ಅನ್ಯತ್ರ ಅಧರ್ಮಾತ್ ಅನ್ನುವಂತ ಒಂದು ಈ ಪ್ರಾಜ್ಞನ ಪ್ರಕರಣದೊಳಗ ತದ್ವಿಷಯೇವ ವಾಕ್ಯಶೇಷೋಪಿ ಅಂದ್ರೆ ಅದರ ವಿಷಯಕವಾಗಿರ್ತಕ್ಕಂಥ ಒಂದು ವಾಕ್ಯಶೇಷದಲ್ಲಿ ಅಂತ. ಅಂದ್ರೆ ಅದು ಪ್ರಾಜ್ಞನ ವಿಷಯಕವಾಗಿರ್ತಕ್ಕಂಥದ್ದೇ ಅಂತೇಳಿ ಅಲ್ಲಿ ಹೇಳಿದ್ದಾರೆ ಅಂತ. ಏವಚ ವಾಕ್ಯಶೇಷೋಪಿ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾಸ್ತೇತಿ ಕಶ್ಚನ. ಮತ್ತು ಅಲ್ಲಿನೂ ಕೂಡ ಮುಂದೆ ಏನು ಹೇಳ್ಕೊಂಬಂದಿದ್ದಾರೆ ಅಂತ ತದೇವ ಶುಕ್ರಂ. ತತ್ ಅಂದ್ರೆ ಅದು ಅದು ಶುಕ್ರ ಅಂತ. ಮತ್ತು ತದ್ ಬ್ರಹ್ಮ, ಅದೇ ಶುಕ್ರದ ಅದೇ ಬ್ರಹ್ಮದ ಅದೇ ಅಮೃತ ಅಂತ ಹೇಳಿಸ್ಕೊಳ್ತದ. ತದೇವ ಅಮೃತ ಮುಚ್ಯತೆ.
ಹ್ಮ್ ಅದು ಶುಕ್ರ ಅಂತ ಹೇಳಿಸ್ಕೊಳ್ತದ. ಹ್ಮ್ ಅಂದ್ರೆ ಇದು ಪ್ರಾಜ್ಞನ ಪ್ರಕರಣದೊಳಗನ ಬರುವಂತ ವಿಷಯ ಇದು. ಹ್ಮ್ ತದೇವ ಶುಕ್ರಂ ತದ್ ಬ್ರಹ್ಮ ತದಮೃತಂ. ಅದು ಶುಕ್ರ, ಅದುವೇ ಬ್ರಹ್ಮ, ಅದುವೇ ಅಮೃತ ಅಂತ ಉಚ್ಯತೆ. ಹ್ಮ್ ಹಿಂಗೆ ಹೇಳಿದ್ದಾರೆ ಅಂತ. ತಸ್ಮಿನ್ ಲೋಕಾಶ್ರಿತಾ ಸರ್ವೇ ತದು ನಾತ್ಯತಿ ಕಶ್ಚನ. ಹ್ಮ್ ನೋಡಿ, ಅದೇ ಕಠೋಪನಿಷತ್ತಿನಲ್ಲಿಯೂ ಕೂಡ ಅಲ್ಲಿ ಈ ಪ್ರಕಾರವಾಗಿ ಅದರಲ್ಲಿ ಎಲ್ಲಾ ಲೋಕಗಳು ಆಶ್ರಯಿಸಿಕೊಂಡಿದ್ದಾವೆ ಅಂತ. ಹ್ಮ್ ತಸ್ಮಿನ್ ಲೋಕಾಶ್ರಿತಾ ಸರ್ವೇ. ಹ್ಮ್ ತಸ್ಮಿನ್ ಅಂದ್ರೆ ಅದರಲ್ಲಿ ಲೋಕಃ ಆಶ್ರಿತಾ ಅಂತ. ಹ್ಮ್ ಎಲ್ಲಾ ಲೋಕಗಳು ಆಶ್ರಯಿಸಿಕೊಂಡಿದ್ದಾವೆ. ಹ್ಮ್ ತದುನಾತೇತಿ ಕಶ್ಚನ. ಅದನ್ನ ಯಾವನೊಬ್ಬನೂ ಅದನ್ನ ಮೀರಿ ಹೋಗಲಾರ ಅಂತ. ಹ್ಮ್ ಕಶ್ಚನ ಯಾವನೂ ಕೂಡ ನ ಅತ್ತೇತಿ. ಅತ್ತೇತಿ ಅಂದ್ರೆ ಏನು? ಹ್ಮ್ ಆ ವಸ್ತುವನ್ನ ಮೀರಿ ಹೋಗಲಾರ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಒಂದು ವಾಕ್ಯಶೇಷವು ಕೂಡ ಆ ಪ್ರಾಜ್ಞನ ವಿಷಯಕವಾಗಿನೇ ಅದ ಅಂತ ಈ ಮಂತ್ರದಿಂದ ನಮಗದು ಅರ್ಥ ಆಗ್ತದೆ. ಹ್ಮ್ ಇನ್ನ ಪ್ರಾಜ್ಞಕರ್ತೃಕಾಚ ಸೃಷ್ಟಿ ತಥ್ಯರೂಪ ಹ್ಮ್ ಸಮಧಿಗತ ಹ್ಮ್ ಜಾಗರಿತಾಶ್ರಯ. ಇನ್ನು ಈ ಎಚ್ಚರವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಇಲ್ಲಿ ಪ್ರಾಜ್ಞಕರ್ತೃಕವಾಗಿರ್ತಕ್ಕಂಥ ಸೃಷ್ಟಿ ಅನ್ನುವಂಥದ್ದು ಹ್ಮ್ ಅದು ಸತ್ಯವೇ ಆಗಿರ್ತದೆ. ಹ್ಮ್ ನೋಡಿ, ಪ್ರಾಜ್ಞಕರ್ತೃಕ ಪ್ರಾಜ್ಞನಿಂದ ಹ್ಮ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹ್ಮ್ ಮತ್ತು ಸತ್ಯರೂಪ ಸಮಾಧಿಗತ ಜಾಗರಿತಾಶ್ರಯ ಹ್ಮ್ ಅಂದ್ರೆ ಜಾಗ್ರತನ್ನ ಆಶ್ರಯ ಮಾಡಿಕೊಂಡದ. ಹ್ಮ್ ಮತ್ತು ಏನ್ ಹೇಳಿದ್ರು, ಪ್ರಾಜ್ಞೆಯಿಂದ ಹ್ಮ್ ಇದು ಸೃಷ್ಟಿಯಾಗಿರ್ತಕ್ಕಂಥದ್ದಾಗೈತಿ, ಹ್ಮ್ ಇದು ಸತ್ಯವಾಗಿರ್ತದ ಅಂತ. ಹ್ಮ್ ಅದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವುದು ಪ್ರಾಜ್ಞಕರ್ತೃಕವಾಗಿರ್ತಕ್ಕಂಥ ಎಚ್ಚರವನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂಥ ಹ್ಮ್ ಈ ಸೃಷ್ಟಿ ಅನ್ನುವಂತಹದ್ದು ಇದು ಸತ್ಯವಾಗಿರಬೇಕೆಂಬುದೇ ನಮಗಿಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದ ಅಂತ. ಹ್ಮ್ ತಥಾ ಸ್ವಪ್ನಾಶ್ರಯ ಅಪಿ ಸೃಷ್ಟಿರ್ಭವಿತುಂ ಅರ್ಹತಿ. ಇನ್ನು ಇದು ಸ್ವಪ್ನಾಶ್ರಯವನ್ನ ಆಶ್ರಯಿಸಿರುವುದರಿಂದ ಸೃಷ್ಟಿಯು ಕೂಡ ಹಾಗೆ ಇರಬೇಕಿದು. ಹ್ಮ್ ಸ್ವಪ್ನವನ್ನು ಆಶ್ರಯಿಸಿರ್ತಕ್ಕಂಥ ಈ ಸೃಷ್ಟಿ ಅನ್ನುವಂತಹದ್ದು ಏನದಲ್ಲ, ಹ್ಮ್ ಇದು ಎಚ್ಚರದಂತೆ ಹಾಗೆ ಇರಬೇಕು ಅಂತ. ಹ್ಮ್ ತಥಾ ಚ ಶ್ರುತಿ. ಅಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಹ್ಮ್ ಅಥೋ ಖಲ್ವಾಹುರ್ಜಾಗರಿತ ದೇಶ ಏವ ಅಸ್ಯೈಷ ಇತಿ ಯಾನ್ಹೇವ ಜಾಗ್ರತ ಪಶ್ಯತಿ ತಾನಿ ಸುಪ್ತಃ. ಅಥೋ ಖಲ್ವಾಹುರ್ಜಾಗರಿತ ದೇಶೆ ಅಂದ್ರೆ ಅಲ್ಲಿ ಅಲ್ಲಿ ಏನ್ ಹೇಳ್ತಾ ಇದ್ದಾರಂತಂದ್ರೆ, ಹ್ಮ್ ಅಲ್ಲಿ ಅವನಿಗೆ ಆ ಸ್ವಪ್ನ ಅನ್ನುವಂತಹದ್ದು ಹ್ಮ್ ಈ ಜಾಗರಿತ ದೇಶದೊಳಗನ ಆಗ್ತದ ಹ್ಮ್ ಅಂತ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಖಲು ಖಲು ಅಂದ್ರೆ ನಿಶ್ಚಯವಾಗಿ ಅಂತ ಆಹು ಹೇಳ್ತಾ ಇದ್ದಾರೆ. ಹ್ಮ್ ಜಾಗರಿತ ದೇಶ ಏವ ಅಸ್ಯ ಅಂದ್ರೆ ಜಾಗರಿತದ ಅವಸ್ಥೆಯೊಳಗ ಜಾಗರಿತ ದೇಶದಲ್ಲಿನೇ ಹ್ಮ್ ಇದು ಆಗ್ತದಂತ ಹೇಳಿ ಆ ಹೇಳ್ತಾ ಇದ್ದಾರೆ. ಹ್ಮ್ ಯಾನ್ಯೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತಃ ಅಂದ್ರೆ ಇವನು ಜಾಗೃತದೊಳಗ ಯಾವ್ಯಾವುಗಳನ್ನ ಕಾಣ್ತಾ ಇದ್ದಾನೋ ಹ್ಮ್ ಅವುಗಳನ್ನೇ ಕೂಡ ಸ್ವಪ್ನದಲ್ಲಿ ಕಾಣ್ತಾ ಇದ್ದಾನ ಅಂತ. ಹ್ಮ್ ನಾವು ಎಚ್ಚರದೊಳಗೆ ನೋಡ್ತೇವಲ್ಲ, ಸ್ತ್ರೀ ಪುತ್ರ ಹಾ. ಸಂಪತ್ತು ಹೊಲ ಮನಿ ಇವೇನ್ ನಾವು ಎಚ್ಚರದಾಗ ನೋಡ್ತೇವಲ್ರಿ. ಹ್ಮ್ ಮತ್ತೆ ಇದೇ ವಾಸನಾ ಮೂಲಕವಾಗಿ ಸ್ವಪ್ನದಲ್ಲಿಯೂ ಕೂಡ ಕಾಣ್ತಾ ಇದ್ದಾನಂತ. ಹ್ಮ್ ಅದು ವಾಸನಾ ಪ್ರಪಂಚ ಅಂತ ಇದ್ರು. ಹ್ಮ್ ಅವುಗಳನ್ನೇ ಇಲ್ಲಿ ಸ್ವಪ್ನದಲ್ಲಿ ಜಾಗ್ರತೆಯಲ್ಲಿ ಇರುವಂತಹ ವಸ್ತುಗಳನ್ನೇ ಹ್ಮ್ ಅಲ್ಲಿ ಸ್ವಪ್ನದಲ್ಲಿ ಕಾಣ್ತಾ ಇದ್ದಾನೆ ಅಂತೇಳಿ ಇಲ್ಲಿ ಬೃಹದಾರಣ್ಯಕೋಪನಿಷತ್ತು ಹೇಳ್ತದೆ. ಹ್ಮ್ ಯಾನ್ಯೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತಃ. ಯಾವುಗಳನ್ನ ಜಾಗ್ರತ್ನಲ್ಲಿ ಕಂಡಿದಾನೋ ಹ್ಮ್ ಹಾಗೆ ಇಲ್ಲಿ ನಿದ್ರಿತನಾಗಿರ್ತಕ್ಕಂಥ ಅಂದ್ರೆ ಏನು ಸ್ವಪ್ನಾವಸ್ಥೆಯಲ್ಲಿರ್ತಕ್ಕಂಥ ಪುರುಷನು ಕೂಡ ಹ್ಮ್ ಅಲ್ಲಿ ಕಾಣ್ತಾ ಇದ್ದಾನೆ ಅಂತ ಹೇಳಿದ್ರು. ಹ್ಮ್ ಇತಿ ಸ್ವಪ್ನ ಜಾಗರಿತಯೋ ಸಮಾನ್ಯಾಯತಾಂ ಶ್ರಾವಯತಿ. ಹ್ಮ್ ಆದ್ರಿಂದ ಇಲ್ಲಿ ಸ್ವಪ್ನ ಮತ್ತು ಜಾಗ್ರ ಹ್ಮ್ ಯೋಹೋ ಅಂದ್ರೆ ಇವೆರಡರಲ್ಲಿ ಅಂತ. ಹ್ಮ್ ಸ್ವಪ್ನ ಮತ್ತು ಈ ಏನು ಜಾಗ್ರ ಅದಾವಲ್ಲ ಹ್ಮ್ ಇವೆರಡಕ್ಕೂ ಮತ್ತು ಸಮಾನ ಆಗಿಬಿಡ್ತಾರಲ್ಲ, ಸಮಾನ್ಯಾಯತಾಂ ಶ್ರಾವಯತಿ. ಹ್ಮ್ ಇವೆರಡಕ್ಕೂ ಸಮಾನವಾಗಿರ್ತಕ್ಕಂತೆ ನ್ಯಾಯ ಅಂತ ನಮಗ ಇಲ್ಲಿ ತಿಳಿದು ಬರ್ತಾ ಇದೆ ಅಂತ. ತಸ್ಮಾತ್ ಸತ್ಯರೂಪೈವ ಸಂದೇ ಸೃಷ್ಟಿ ಇತಿ.
ಆದ್ರಿಂದ ಸಂಧ್ಯಾದಲ್ಲಿ ಯಾವ ಸೃಷ್ಟಿ ಎನ್ನುವಂಥದ್ದು ಏನದಲ್ಲ ಹ್ಮ್ ಅದು ಸತ್ಯವೇ ಅಂತ. ಹ್ಮ್ ಅಂದ್ರೆ ಈ ಜಾಗೃತಿ ಎಷ್ಟು ಸತ್ಯದೋ ಹ್ಮ್ ಹಾಗೆ ಸ್ವಪ್ನವು ಕೂಡ ಸತ್ಯ ಅಂತಾನೆ ಹೇಳಬೇಕು ಹ್ಮ್ ಅಂಥೇಳಿ ಈ ರೀತಿ ಒಂದು ಕಠೋಪನಿಷತ್ತಿನ ಮಂತ್ರಗಳ ಆಧಾರವನ್ನ ಕೊಟ್ಟು ಹ್ಮ್ ಇಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಹ್ಮ್ ಈ ಜಾಗೃತನಂತೆ ಹ್ಮ್ ಈ ಸ್ವಪ್ನ ಪ್ರಪಂಚವು ಕೂಡ ಹ್ಮ್ ಇದು ಸತ್ಯವಾಗಿದೆ ಅಂಥೇಳಿ ಈ ಪ್ರಕಾರವಾಗಿ ಹೇಳಿದ ತಕ್ಷಣ ಇದಿಷ್ಟು ಪೂರ್ವ ಪಕ್ಷ ಇದು. ಹ್ಮ್ ಅದರಲ್ಲಿ ಕೆಲವರು ಕೆಲವು ಶಾಖೆಯವರು ಒಂದು ಶಾಖೆಯವರು ಈ ಪ್ರಕಾರವಾಗಿ ಸಂಧ್ಯಾ ಸ್ಥಾನದಲ್ಲಿ ಹ್ಮ್ ಆತ್ಮ ಏನು ಅವನೇ ಒಂದು ನಿರ್ಮಾತೃವಾಗಿದ್ದಾನೆ ಅಂತ ಹೇಳ್ಕೊಂಡು ಬಂದು ಇಲ್ಲಿಯವ್ರಿಗೆ ಹೇಳ್ಕೊಂಡು ಬಂದು ಇನ್ನು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಮಾಯಾ ಮಾತ್ರಂತೂ ಹ್ಮ್ ಕಾಷ್ಣೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಹ್ಮ್ ಅಂದ್ರೆ ಈ ಸ್ವಪ್ನ ಸೃಷ್ಟಿ ಎನ್ನುವಂತಹದ್ದು ಹ್ಮ್ ಮಾಯಾ ಮಾತ್ರಂ, ಹ್ಮ್ ಇದು ಮಾಯಾ ಮಾತ್ರವಾಗಿರತಕ್ಕಂಥದ್ದು. ಹ್ಮ್ ಮಾಯಾ ಅಂತಂದ್ರೇನು? ಯಾಮ ಸಾಮಾಯ ಅಂತ ಕರೀತಾರೆ. ಹ್ಮ್ ಯಾವುದು ವಸ್ತುತಃ ಇಲ್ಲವೋ ಹ್ಮ್ ಆದ್ರೆ ಇದ್ದಂತೆ ಯಾವುದು ತೋರಿ ಅಡಗ್ತದೋ ಅದಕ್ಕೆ ಮಾಯಾ ಅನ್ನಬೇಕು. ಹ್ಮ್ ಯಾವುದು ಇಲ್ಲವೇ ಇಲ್ಲ ವಿಚಾರ ಮಾಡಿ ನೋಡಿದ್ರೆ ಹ್ಮ್ ಅದಕ್ಕೆ ಇದು ಅವಿಚಾರ ಸಿದ್ಧ. ಹ್ಮ್ ನಾವು ವಿಚಾರ ಮಾಡದಿದ್ದಾಗ ಇದು ತೋರ್ತದೆ, ಹ್ಮ್ ಮತ್ತು ವಿಚಾರ ಮಾಡಿದ್ರೆ ವಿಚಾರದಿಂದ ಅದು ಬಾಧಿತ ಆಗ್ತದೆ. ಹ್ಮ್ ನಾವು ವಿಚಾರ ಮಾಡಿದಾಗ ಹ್ಮ್ ಈ ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಬಾಧಿತ ಆಗ್ತದೆ. ಹ್ಮ್ ಸ್ವಪ್ನದಲ್ಲಿ ನಮ್ಗೆ ಸ್ವಪ್ನ ಸತ್ಯ ಅನಿಸಿದ್ರು ಹ್ಮ್ ಎಚ್ಚರಿಕೆ ಬಂದ್ಮ್ಯಾಗ ಏನಂತೀವಿ? ಓ ಇದು ಕನಸಪ್ಪ, ಇದು ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೆ. ನಿಜವಾಗಿಯೂ ಕೂಡ ಈ ಸ್ವಪ್ನ ಅನ್ನುವಂಥದ್ದು ಇದು ಮಿಥ್ಯಾ ಅನ್ನುವಂಥ ಒಂದು ಅನುಭವ ಅನ್ನುವಂಥದ್ದು ನಮಗೆ ಬರ್ತದೆ ಅಂತ. ಅದಕ್ಕೆ ಇಲ್ಲಿ ಸ್ವಪ್ನ ಸೃಷ್ಟಿ ಅನ್ನುವಂಥದ್ದು ಏನದ? ಮಾಯಾ ಮಾತ್ರಂ, ಇದು ಕೇವಲ ಮಾಯಾ ಮಾತ್ರವೇ ಅಂತ. ಯಾಕಂತಂದ್ರೆ ಕಾಷ್ಣೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಕಾಷ್ಣೇನ ಅಂತಂದ್ರೆ ಸಂಪೂರ್ಣವಾಗಿ ಅಂತ. ಈ ಸ್ವಪ್ನ ಅನ್ನುವಂಥದ್ದು ಈ ಜಾಗೃತಿನಂತೆ, ಯಾಕಂದ್ರೆ ಜಾಗೃತಿನೊಳಗೆ ನಾವು ಸಂಪೂರ್ಣವಾಗಿ ಎಲ್ಲಾ ವಿಷಯಗಳನ್ನ ಸ್ಪಷ್ಟವಾಗಿ ಅರಿತೀವಿ. ನಮಗಿದೆಲ್ಲ ವ್ಯಕ್ತವಾಗಿ ತೋರ್ತಾವಲ್ಲ ಎಚ್ಚರದೊಳಗೆ. ಬೆಟ್ಟಗಳು, ಗಿಡ ಮರಗಳು, ಆಮೇಲೆ ಪಶುಗಳು, ಪಕ್ಷಿಗಳು, ಮಾನವರು, ನದಿಗಳು, ಇಂಥ ರಸ್ತೆಗಳು, ಎಲ್ಲ ಬಿಲ್ಡಿಂಗ್ಗಳು, ಇವೆಲ್ಲ ಏನದಾವ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾವಿಲ್ರಿ ಇವೆಲ್ಲ ಎಲ್ಲಿ ಎಚ್ಚರದೊಳಗೆ. ಹಾಗೆ ಕಾಷ್ಣೇನ ಅಂದ್ರೆ ಏನು? ಸಂಪೂರ್ಣವಾಗಿ ಅನಭಿವ್ಯಕ್ತ ಸ್ವರೂಪತ್ವಾತ್. ಅವು ಸಂಪೂರ್ಣವಾಗಿ ಅಭಿವ್ಯಕ್ತವಾಗಿ ಸ್ವಪ್ನ ವಸ್ತುಗಳು ಕಾಣುತ್ತವೇನು ಅಂತಂದ್ರೆ ಕಾಣುವುದಿಲ್ಲ ಅಂತ. ಆದ್ದರಿಂದ ಈ ಸ್ವಪ್ನ ಅನ್ನುವಂಥದ್ದು ಕೇವಲ ಮಾಯಾ ಮಾತ್ರ ಅಂತ ಹೇಳ್ತಾರೆ. ಅದು ಕೇವಲ ಮಾಯಾ ಕಲ್ಪಿತವಾಗಿರ್ತಕ್ಕಂಥದ್ದು ಸ್ವಪ್ನ ಅಂತ. ಅದನ್ನ ನಾವು ಸತ್ಯ ಅಂತ ಅನ್ನಕ್ಕೆ ಬರಂಗಿಲ್ಲ ಅಂತ. ಅದಕ್ಕೆ ಇಲ್ಲಿ ಸ್ವಪ್ನ ಸೃಷ್ಟಿ ಕೇವಲ ಮಾಯಾ ಮಾತ್ರ ಅನ್ನುವಂಥ ವಿಚಾರವನ್ನ ಇಲ್ಲಿ ಸಿದ್ಧಾಂತದೊಳಗೆ ಹೇಳ್ತಾ ಇದ್ದಾರೆ. ಇದು ಭಾಷ್ಯ ಬಹಳ ಐತ್ರಿ, ಇದ್ರಿ ಬಹಳ ಬರ್ದಾರೆ. ಇದನ್ನ ಮತ್ತೆ ರಾತ್ರಿ ನೋಡೋಣ್ರಿ. ಈಗ ಶುರು ಮಾಡಿದ್ರೆ ಸ್ವಲ್ಪ ಆಕತ್ರಿ ಈಗ ಅದು. ರಾತ್ರಿ ಇದನ್ನ ವಿಚಾರ ಮಾಡೋಣ ನೋಡೋಣ್ರಿ.